ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಹಿಂದಿನ ಜನ್ಮ ಹಾಗೆ ನಿಮ್ಮ ವರ್ತಮಾನ ಜೀವನದ ಏನು ಸಂಪರ್ಕ ಇದೆ ಅನ್ನೋದನ್ನು ನೋಡೋಣ. ಹಿಂದಿನ ಜನ್ಮದಲ್ಲಿ ನಿಮ್ಮ ಯಾವ ಒಂದು ಎನರ್ಜಿ ಇತ್ತು ಆ್ಯಂಡ್ ಅದು ಹೇಗೆ ಇವಾಗ ನಿಮಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಆ್ಯಂಡ್ ಗೈಡೆನ್ಸ್, ಹಾಗೆ ಮಧ್ಯದಲ್ಲಿ ನನಗೇನಾದರೂ ರೆಮಿಡೀಸ್ ಏನಾದರೂ ಏನೋ ಚಾನಲ್ ಆದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಸೊ ಬನ್ನಿ ಇವಾಗ ಆಪ್ಷನ್ ಹತ್ರ ಹೋಗೋಣ. ಹಿಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಬಿ ಅಸರ್ಟಿವ್, ಆಪ್ಷನ್ ನಂಬರ್ 2 ಲೆಟ್ ಗೋ. ಸೊ ಇವತ್ತು ನಾನು ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಡೇಟ್ ಆಫ್ ಬರ್ತ್ ಬೇಡ, ನಾವು ಇಂಟಿಟ್ಯೂವ್ಲಿ ಯಾಕೆ ಪಿಕ್ ಮಾಡ್ತೀವಿ ಅಂತಂದರೆ ಹಾಗೂ ಕೂಡ ನೀವು ಪಿಕ್ ಮಾಡ್ಬೋದು. ಇಂಟಿಟ್ಯೂವ್ಲಿ ಆಗ್ತಾ ಇಲ್ಲ, ಕಷ್ಟ ಆಗುತ್ತೆ ಅಂತಂದರೆ ನೀವು ನಿಮ್ಮ ಬರ್ತ್ ಡೇಟ್ನ ನೋಡಿಬಿಟ್ಟು ಕೂಡ ಪಿಕ್ ಮಾಡ್ಬೋದು. ಓಕೆ, ಸೊ ಎಸ್, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ DM ಮಾಡ್ಬೋದು. ಹಾಗೆ ಹೆಚ್ಚಿನ ವೀಡಿಯೋ, ಎಜುಕೇಷ್ನಲ್ ವೀಡಿಯೋಕ್ಕೋಸ್ಕರ ನೀವು ಜಾಯಿನ್ ಬಟನ್ನ ಕೂಡ ಜಾಯಿನ್ ಆಗ್ಬೋದು. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಬಿ ಅಸರ್ಟಿವ್ ಕಾರ್ಡನ್ನು ಚೂಸ್ ಮಾಡಿದ್ದೀರಾ, ಪಿಕ್ ಮಾಡಿದ್ದೀರಾ. ಸೊ ಇದನ್ನು ಸದ್ಯಕ್ಕೆ ಇವಾಗ ಬದಿಗಿಡೋಣ. ಸೊ ಬನ್ನಿ ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಇವಾಗ ಫಸ್ಟ್ ನಾನು ಸ್ಪ್ರೆಡ್ ಏನು ಮಾಡ್ತೀನಿ ನೋಡಿ, ಇದು ಪಾಸ್ಟ್ ಲೈಫ್ ಇದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಸ್ಟ್ ಲೈಫ್ ಎನರ್ಜಿ ನೋಡೋಣ. ಪೈಲ್ ನಂಬರ್ 1. Thank you so much. Pile number 1. Oh, the tower. Okay. Tower. ಮೊದಲೆಲ್ಲ ಕಾರ್ಡನ್ನು ತಗೊಳ್ಳೋಣ ಮತ್ತು ರೀಡಿಂಗ್ನ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಓಕೆ. ಸೊ ಲೆಟ್ಸ್ ಸಿ. Page of Swords. Okay. Three of Wands. Okay. Eight of Wands. Knight of Wands. Eight of Swords, Knight of Wands. Knight of Swords. Okay, Knight. Ace of Swords. Okay. ಸೊ ಪೈಲ್ ನಂಬರ್ 1 ಇದು ನಿಮ್ಮ ಪಾಸ್ಟ್ ಎನರ್ಜಿ. ಇವಾಗ ನಾನು ಏನು ರೀಡ್ ಮಾಡ್ತೀನಿ ನೋಡಿ, ಅದು ಪಾಸ್ಟ್ ಎನರ್ಜಿ. ಆ್ಯಂಡ್ ಇಲ್ಲಿ ಗಂಡು ಹೆಣ್ಣು ಅಂತ ನಾನು ಹೇಳೋದಿಲ್ಲ. ಅದು ನೀವು ಹೆಣ್ಣಾಗಿದ್ದರೆ ನೀವು ಗಂಡು ಕೂಡ ಆಗಿದ್ರೂ ಕೂಡ ನಿಮಗೆ ಅನುಗುಣವಾಗಿ ರೀಡಿಂಗನ್ನು ನೋಡಿ. ಓಕೆ, ಸೊ ನಾನು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ ಇಲ್ಲಿ ಗಂಡು ಹೆಣ್ಣು ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್, ಪೈಲ್ ನಂಬರ್ 1. ಫಸ್ಟ್ ಆಫ್ ಆಲ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪಾಸ್ಟ್ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ನೀವು ಎದುರಿಸಿದ್ರಿ ಆ್ಯಂಡ್ ಕೆಲವೊಂದಕ್ಕೆ ಡಿವೈನ್ ಇಂಟರ್ವೆನ್ಷನ್ ಕೂಡ ಬಂದಿದೆ. ಓಕೆ, ಸೊ ದೇವರ ಇಲ್ಲಿ ಏನು ಹೇಳ್ತಾರೆ, ಸೊ ನೀವೊಂದು ಕೆಲಸ ಮಾಡ್ತಾಯಿದ್ರಿ, ಅದು ತಪ್ಪು ಅಂತ ಗೊತ್ತಿಲ್ಲದಿದ್ರೂ ಕೂಡ ನೀವು ಮಾಡ್ತಾ ಇದ್ದರು. ದೇವರ ಇಂಟರ್ವೆನ್ಷನ್ ಆಗೋದು, ದೇವರು ಬರುವಂಥದ್ದು ಜೀವನದಲ್ಲಿ ಅಂತಂದರೆ ನಿಮಗೆ ಪಾಠಗಳನ್ನು ಕಲಿಸೋದಕ್ಕೆ. ಓಕೆ, ಸೊ ಪಾಸ್ಟ್ ಲೈಫಲ್ಲಿ ನಿಮ್ಮ ಎನರ್ಜಿ ಹೇಗೆ ಇತ್ತು ಅಂತಂದರೆ, ನೀವು ಚೇಸ್ ತುಂಬ ಮಾಡ್ತಾಯಿದ್ರಿ. ಲೈಕ್ ಇದು ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಎನಿ ಕೈಂಡ್ ಆಫ್
ಓಕೆ. ಸೊ ರಿಲೇಷನ್ಶಿಪ್ಪಲ್ಲಿ ಏನು ಅಂತಂದರೆ ನೀವು ಸ್ಪೆಷಲಿ ನನಗೆ ಇಲ್ಲಿ ರಿಲೇಷನ್ಶಿಪ್ ಕಾಣ್ತಾ ಇದೆ. ಓಕೆ, ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಇಲ್ಲಿ ದ ಲವರ್ಸ್ ಕಾರ್ಡ್ ಇದೆ. ಓಕೆ, ತೋರಿಸುವಾಗಿಲ್ಲ ಅದನ್ನು, ಅದಕ್ಕೋಸ್ಕರ. ಸೊ ನೀವು ಒಂದು ವ್ಯಕ್ತಿನ ಎಷ್ಟೊಂದು ಚೇಸ್ ಮಾಡಿದ್ರಿ ಅಂತ ಅಂದರೆ ಪೈಲ್ ನಂಬರ್ 1. ಸೊ ನೀವು ತುಂಬಾ ಚೇಸ್ ಮಾಡಿದ್ರಿ ಒಂದು ವ್ಯಕ್ತಿನ. ಓಕೆ, ಆ ವ್ಯಕ್ತಿನ ಚೇಸ್ ಮಾಡಿದ ಮೇಲೆ ಆ ವ್ಯಕ್ತಿ ನಿಮಗೆ ಸೂಕ್ತ ಅಲ್ಲ ಅನ್ನೋದು ನಿಮ್ಗೆ ತಿಳಿತು. ಓಕೆ, ಆ ವ್ಯಕ್ತಿ ನಿಮಗೆ ಸೂಕ್ತ ಅಲ್ಲ. ನಿಮ್ಗೇನು ಅನಿಸ್ತು ಅಂತಂದರೆ ಮೆಚ್ಯೂರ್ ಆಗಿಬಿಟ್ಟು ನೀವು ಡಿಸಿಷನ್ಸ್ನ ತೊಗೊಂಡಿಲ್ಲ, ಇಮ್ಮೆಚ್ಯೂರ್ ಆಗಿ ಡಿಸಿಷನ್ಸ್ನ ತೊಗೊಂಡ್ರಿ. ಆ್ಯಂಡ್ ತುಂಬಾ ಅವಸರಪಟ್ಟು ನೀವು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ರಿ. ಅವಸರಪಟ್ಟು ಎಲ್ಲವನ್ನು ಅಂತಂದರೆ ಇಲ್ಲಿ ನಿಮಗೆ ಯಾವುದೇ ಥರದ ಡಿಸಿಷನ್ಸ್ ನೀವು ತೊಗೊಳ್ಬೇಕು ಅಂತಂದರೂ ನೀವು ಪಾಸ್ ತೊಗೊಳ್ತಾ ಇರಲಿಲ್ಲ. ಇದು ನನ್ನ ಡಿಸಿಷನ್ಸ್, ನಾನು ತೊಗೊಳ್ಬೇಕು, ನಾನು ಮಾಡಬೇಕು. ನಿಮಗೆ ತುಂಬ ಸಲ ಗೈಡೆನ್ಸ್ ಕೊಟ್ಟಿದ್ದಾರೆ, ತುಂಬ ಸಲ ನಿಮಗೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಇಷ್ಟ ದೇವರಿರ್ಬೋದು, ಪೂರ್ವಜರಿರ್ಬೋದು, ಅವರೆಲ್ಲ ನಿಮಗೆ ತುಂಬ ಸಲ ಏನು ಹೇಳಿದರು ಅಂತಂದರೆ ತುಂಬ ಸಲ ನಿಮಗೆ ವಾರ್ನಿಂಗನ್ನು ಕೊಟ್ಟರು. ಪೈಲ್ ನಂಬರ್ 1. ಸೊ ಇದು ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನೀವು ತುಂಬಾ ಚೇಸ್ ಮಾಡಿದ್ರಿ. ಆ್ಯಂಡ್ ನಿಮ್ಮಲ್ಲೊಂದು ಭಾವ ಇತ್ತು, ಏನು ಅಂತಂದರೆ ಎಸ್ ನಾನು ಹೇಳಿದ್ದೆ ಸರಿ, ಮಿಕ್ಕಿದವರು ಹೇಳಿದೆ ಎಲ್ಲ ತಪ್ಪು, ನಾನು ಹೇಳಿದ್ದೆ ಸರಿ. ಇಷ್ಟ ಇಲ್ಲದಿದ್ದರೂ ನೀವು ಒಬ್ಬರ ಜೊತೆ ಮದುವೆ ಆದ್ರಿ. ಲೈಕ್ ನಿಮ್ಮ ಇಷ್ಟ ಇಲ್ಲ, ಅವರ ಇಷ್ಟ ಇಲ್ಲದಿದ್ದರು, ಅವ್ರಿಗೆ ಇಷ್ಟ ಇಲ್ಲದಿದ್ದರೂ ನೀವು ಅವ್ರನ್ನ ಚೇಸ್ ಮಾಡಿ ನೀವು ಅವ್ರ ಜೊತೆ ಮದುವೆ ಕೂಡ ಆದ್ರಿ. ಓಕೆ, ಅವ್ರ ಜೊತೆ ಮದುವೆ ಕೂಡ ಆದರೆ ನೀವು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಪೊಸೆಸಿವ್ ಎನರ್ಜಿ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ನೀವು ತುಂಬಾ ಪೊಸೆಸಿವ್ ಆಗಿದ್ರಿ. ಸೊ ಈ ಪೊಸೆಸಿವ್ ಏನಿದು ನೋಡಿ, ಈ ಪೊಸೆಸಿವ್ನೆಸ್ ನಿಮ್ಮ ಪಾರ್ಟ್ನರ್ನ ತುಂಬಾ ಹೇಗೆ ಮಾಡಿಸ್ತು ಅಂತಂದರೆ ನಿಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರಿಗೆ. ಆ ಥರ ಒಂದು ಪೊಸೆಸಿವ್ನೆಸ್ ಅವರಲ್ಲಿತ್ತು, ನಿಮ್ಮಲ್ಲಿತ್ತು ಪೊಸೆಸಿವ್ನೆಸ್, ಅವರಲ್ಲೇ ಅಲ್ಲ. ಸೊ ಯಾವುದಾದ್ರೂ ಡಿಸಿಷನ್ಸ್ ತೊಗೊಳ್ಬೇಕು ಅನ್ನೋದು ಕೂಡ ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋದ ಮೇಲೆ ನಿಮಗೆ ಡಿವೈನ್ ಇಂಟರ್ವೆನ್ಷನ್ ಆಯಿತು. ಇಲ್ಲಿ ನಿಮಗೆ ಶಾಕಿಂಗ್ ನ್ಯೂಸ್, ನಿಮಗೋಸ್ಕರ ಶಾಕಿಂಗ್ ಬಂತು. ಆ ಶಾಕಿಂಗ್ ಏನು ಅಂತಂದರೆ ಲೈಕ್ ಈ ಒಂದು ಪರ್ಸನ್ ಏನಿದ್ದಾರೆ ನೋಡಿ, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಓಕೆ, ಸೊ ಈ ಪರ್ಸನ್ಗೆ ನಿಮ್ಮ ಲೈಫಿಂದ ಹೊರಗೆ ಹೋಗೋದಕ್ಕೆ ಔಟ್ಸೈಡ್ ಜನರು ಯಾರಿದ್ದಾರೆ ನೋಡಿ, ಅವರು ಹೆಲ್ಪ್ ಮಾಡಿರ್ಬೋದು. ಈ ಒಂದು ಇದರಿಂದಾಗಿ ನಿಮ್ಮ ಕರಿಯರಲ್ಲೂ ಕೂಡ ತುಂಬಾ ಎಫೆಕ್ಟ್ ಬಿತ್ತು, ಹಾಗೆ ನಿಮ್ಮ ಮೆಂಟಲ್ ಸ್ಟೇಟ್ ಮೇಲೂ ಕೂಡ. ಓಕೆ, ಸೊ ಇದಾದ ನಂತರ ನೀವೊಂದು ಡಿಸೈಡ್ ಮಾಡಿದ್ರಿ ಏನು ಅಂತಂದರೆ ಲೈಕ್ ನಾನೊಂದೊಳ್ಳೆ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತೀನಿ, ಈ ಹಿಂದೆ ನಾನು ಏನು ತಪ್ಪು ಮಾಡಿದೆ ಅದನ್ನ ನಾನು ಮುಂದೆ ಮಾಡೋದಿಲ್ಲ ಅನ್ನೋ ಭಾವ. ಸೊ ಆ ಭಾವದಿಂದ ನೀವು ಮುಂದೆ ಹೋದ್ರಿ. ನೀವು ಹೇಗೆ ಅಂತಂದರೆ ನೀವು ತುಂಬ ಕಲ್ತ್ರಿ ಇಲ್ಲಿ ಪಾಸ್ಟ್ ಲೈಫಲ್ಲಿ, ನೀವು ತುಂಬ ಕಲ್ತಿದ್ದೀರಾ. ಲೈಕ್ ನೀವು ಏನೆಲ್ಲ ಮಾಡಿದ್ರಿ ನೋಡಿ, ಲೈಕ್ ಒಬ್ಬರ ಹಿಂದೆ ಓಡೋದು ನಾವು ಹೇಳ್ತೀವಲ್ಲ. ಸೊ ಒಬ್ಬರು ನಮ್ಗೆ ಇಷ್ಟಪಡ್ತಾ ಇಲ್ಲ ಅಂತಂದರೆ ಯಾಕೆ ನಾವು ಅವ್ರನ್ನ ಇಷ್ಟಪಡಬೇಕು, ಅವ್ರಿಗೆ ನಾವು ಬೇಡ ಅಂದಮೇಲೆ ಯಾಕೆ ಅಂತಂದರೆ ಇಲ್ಲಿ ನೀವು ಅವರ ಒಪಿನಿಯನ್ನ ನೋಡೇ ಇಲ್ಲ, ಅವರಲ್ಲಿ ಕೇಳೇ ಇಲ್ಲ, ಇಷ್ಟ ಇದೆಯೋ ಇಷ್ಟ ಇಲ್ವೋ ಅನ್ನೋ ಆ ಭಾವ. ಸೊ ನಿಮ್ಗೆ ಬೇಕು, ನೀವು ಆದ್ರಿ. ಆ ಪರ್ಸನ್ ಏನಿದ್ದಾರೆ ನೋಡಿ, ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಪರ್ಸನಿಗೆ ಇಲ್ಲಿ ಏನಿತ್ತು ಅಂತಂದರೆ ಲೈಕ್ ನಿಮ್ಮ ಜೊತೆ ಮದುವೆ ಆಗುವಂತಹ ಯಾವುದೇ ಒಂದು ಮದುವೆ ಇರಬಹುದು, ಇಲ್ಲ ರಿಲೇಷನ್ಶಿಪ್ ಇರ್ಬೋದು, ಅದು ಅವ್ರಿಗೆ ಇಷ್ಟನೇ ಇರಲಿಲ್ಲ. ನೀವು ಅಟ್ರ್ಯಾಕ್ಟ್ ಆಗಿದ್ರಿ ಅವ್ರ ಮೇಲೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ಈ ಒಂದು ವಿಷಯದಿಂದಾಗಿ ನೀವು ತುಂಬಾ ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ರಿ, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗುವಂಥದ್ದು. ಆ್ಯಂಡ್ ಸ್ಟೇಬಲ್ ಇಲ್ಲ, ಡಿಸಿಷನ್ಸ್ ತೊಗೊಳೋಕ್ಕೆ ತುಂಬಾ ಅಂತಂದರೆ ಹೇಗೆ ಅಂತಂದರೆ ನೀವು ಪಾಸ್ ತೊಗೊಳ್ತಾ ಇರಲಿಲ್ಲ. ಡಿಸಿಷನ್ಸ್ ಬಂದರೆ ಆ ಡಿಸಿಷನ್ಸ್ನ ಲೈಕ್ ಎಸ್ ಇದೇ ನಾನು ಹೇಳಿದ್ದು ಸರಿ, ಇದೇ ನಾನು ಮಾಡಿದ್ದು ಸರಿ ಅಂತ ಭಾವ. ತುಂಬ ಪೊಸೆಸಿವ್ ಎನರ್ಜಿ, ತುಂಬಾ ಪೊಸೆಸಿವ್ ಆಗಿದ್ರಿ.
ಎಲ್ಲೂ ಒಂದು ಹಿಡಿತಾ ಇರಲಿಲ್ಲ ನಿಮಗೆ. ಸೊ ಈ ಒಂದು ಪೊಸೆಸಿವಿಂದಾಗಿ ಈ ಒಂದು ಓವರ್ ಕಂಟ್ರೋಲ್ ಇರಬಹುದು, ಇಲ್ಲ ಅಂದರೆ ಲೈಕ್ ಕಂಟ್ರೋಲ್ ತಡೆ ಹಿಡಿಯುವಂಥದ್ದು. ಸೊ ಇದರಿಂದಾಗಿ ಏನಾಯಿತು ಅಂತಂದರೆ ಇಲ್ಲಿ ನಿಮಗೆ ಶಾಕಿಂಗ್ ನ್ಯೂಸ್ ಕೇಳೋದಕ್ಕೆ ಸಿಕ್ತು. ಮೇ ಬಿ ನಿಮಗೆ ಕರಿಯರಲ್ಲಿ ಕೂಡ ಲಾಸ್ ಆಗಿರ್ಬೋದು ಪಾಸ್ಟ್ ಲೈಫಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ನಿಮಗೆ ಪಾಸ್ಟ್ ಲೈಫಲ್ಲಿ ತುಂಬಾ ಲೈಕ್ ಸಡನ್ ಚೇಂಜ್, ಶಾಕಿಂಗ್ ನ್ಯೂಸ್. ಈ ಶಾಕಿಂಗ್ ನ್ಯೂಸ್ ಏನಿದೆ ನೋಡಿ ನಿಮಗೆ ತುಂಬಾ ಶಾಕ್ ಕೊಡಿಸ್ತು. ಬಟ್ ನಿಮ್ಮ ಪಾರ್ಟ್ನರ್ಗೆ ಶಾಕ್ ಕೊಟ್ಟಿರಲಿಲ್ಲ. ಅವರು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದರು, ಅವರಿಗೆ ತುಂಬಾ ಖುಷಿ ಕೊಡ್ತು ಇದು. ಇದರಿಂದಾಗಿ ನೀವು ತುಂಬ ಕಲ್ತ್ರಿ. ಕನ್ಫ್ಯೂಷನ್ಸ್ ಏನು, ಎಲ್ಲಿ ಕನ್ಫ್ಯೂಷನ್ಸಿಂದ ನೀವು ಸ್ಟೆಪ್ ತೊಗೊಂಡ್ರಿ, ನಿಮ್ಮ ಏನು ತಪ್ಪಿತ್ತು ಅನ್ನೋದು. ಇದು ಪಾಸ್ಟ್ ಲೈಫಲ್ಲಿ ಈ ಒಂದು ಎನರ್ಜಿಯನ್ನು ನೀವು ಈ ಒಂದು ಎನರ್ಜಿಯಲ್ಲಿದ್ರಿ ಪಾಸ್ಟ್ ಲೈಫಲ್ಲಿ, ಅದರಿಂದ ಹೊರಗೆ ಬಂದ್ರಿ ಕೂಡ. ಪಾಸ್ಟಲ್ಲಿ ಏನಾಯಿತು ಅದನ್ನೆಲ್ಲ ಬಿಟ್ಟು ನೀವು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡಿದ್ರಿ, ಮುಂದೆ ಹೋದ್ರಿ. ಯಾವುದೇ ಥರದ ಏನು ಹೇಳ್ತಾರೆ, ಯಾವುದೇ ಥರ ನೀವು ಗ್ರಜ್ ಇಟ್ಕೊಂಡಿಲ್ಲ ಆ ವ್ಯಕ್ತಿ ಜೊತೆ. ನೀವು ಟ್ರಾವೆಲ್ ಮಾಡಿದ್ರಿ, ಸ್ಟೇಟ್ ಟ್ರಾವೆಲ್ ಇರ್ಬೋದು, ಕಂಟ್ರಿ ಟ್ರಾವೆಲ್ ಇರ್ಬೋದು. ಸೊ ತುಂಬಾ ಟ್ರಾವೆಲ್ ಮಾಡಿದ್ರಿ ನೀವು. ಓಕೆ, ಸೊ ದಿಸ್ ಈಸ್ ಯುವರ್ ಪಾಸ್ಟ್ ಲೈಫ್ ರೀಡಿಂಗ್. ಸೊ ಇವಾಗ ಕರೆಂಟ್ ಎನರ್ಜಿ ನೋಡೋಣ ನಿಮ್ಮದು. ಓಕೆ, ಸೊ ಮೊದಲಿಗೆಲ್ಲ ಕಾರ್ಡನ್ನು ತೆಗಿಯೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. Thank you so much. Pile number 1. Ten of Swords. Okay. Eight of Pentacles. Six of Swords. Four of Wands, Four of Pentacles. Five of Swords. Okay. Pile number 1. The Devil. Okay. Queen of Pentacles. ದಟ್ ಟವರ್ ಬಾಟಮ್ ಆಫ್ ದ ಡೆಕ್. ನೋಡಿ, ಪಾಸ್ಟ್ ಎನರ್ಜಿ ಇವಾಗಲೂ ಕೂಡ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಪೈಲ್ ನಂಬರ್ 1. ಶಾಕಿಂಗ್ ಆ್ಯಂಡ್ ಸಡನ್ ಚೇಂಜ್. ನಿಮ್ಮ ಲೈಫಲ್ಲಿ ಸಡನ್ ಚೇಂಜ್ ಬಂದಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗದೇ ಇರುವಂಥದ್ದು ಆಗಿರಬಹುದು. ಓಕೆ, ಬಿಕಾಸ್ ನಾನು ಹೇಳ್ದೆ ಅಲ್ವಾ, ನೀವು ಚೇಸ್ ಮಾಡ್ತಾ ಇದ್ರಿ ಅಂತ. ಸೊ ಆ ಎನರ್ಜಿ ಇವಾಗಲೂ ಕೂಡ ಇದೆ ನಿಮ್ಮಲ್ಲಿ. ನೀವು ವಿಷಯಗಳನ್ನು ಚೇಸ್ ಮಾಡ್ತೀರಾ. ಹೇಗೆ ಅಂತಂದರೆ, ಒಬ್ಬರು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ನಿಮಗೆ ಮೆಸೇಜ್ ಮಾಡಿಲ್ಲ ಅಂತಂದರೆ ಯಾಕೆ ಮಾಡಿಲ್ಲ, ಏನಕ್ಕೆ ಮಾಡಿಲ್ಲ, ಪದೇ ಪದೇ ನೋಡೋದು, ಪದೇ ಪದೇ ಮೊಬೈಲನ್ನು ನೋಡೋದು. ಸೊ ಆ ಥರ ಎನರ್ಜಿ ಇಲ್ಲಿ ಡೆವಿಲ್ ಎನರ್ಜಿ ಇದೆ. ಸೊ ಇವಾಗಲೂ ಈ ಪಾಸ್ಟ್ ಎನರ್ಜಿ ಇವಾಗಲೂ ನಿಮ್ಮನ್ನು ಕಾಡ್ತಾ ಇದೆ. ಓಕೆ, ಪೈಲ್ ನಂಬರ್ 1 ಪೀಪಲ್.
ಅಬ್ಸೆಸ್ಡ್ ಎನರ್ಜಿಯಲ್ಲಿ ಇರಬೇಡಿ. ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಓಕೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಯಾವುದಕ್ಕೂ ಕೂಡ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಇಂದ್ರೆ ಕೂಡ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಪಾಸ್ಟ್ ಲೈಫಲ್ಲಿ ದ ಲವರ್ಸ್ ಕಾರ್ಡ್ ಬಂದಿತ್ತು. ಅದೇ ಲವರ್ಸ್ ಕಾರ್ಡ್ ಇವಾಗ ದ ಡೆವಿಲ್ ಏನೋ. ಸೊ ಈ ಲೈಫ್ ಟೈಮಲ್ಲಿ ನೀವು ಕಾರ್ಮಿಕ್ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ಈ ಲೈಫ್ ಟೈಮಲ್ಲಿ ನೀವು ಕಾರ್ಮಿಕ್ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಓಕೆ. ದ ಥಿಂಗ್ ಈಸ್ ದ್ಯಾಟ್ ನಿಮಗೆ ಒಂದೇ ನಾನಿಲ್ಲಿ ಹೇಳ್ತೀನಿ ಏನು ಅಂತಂದರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಇನ್ನೊಂದು ಏನು ಅಂತಂದರೆ, ಯಾವತ್ತೂ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಯಾವುದನ್ನು ಕೂಡ. ಓಕೆ. ಸೊ ಈ 10 ಆಫ್ ಸೋರ್ಸ್ ನೋಡೋದಕ್ಕೆ ತುಂಬಾ ಪೇನ್ಫುಲ್ ಇದೆ. ಬಟ್ ಇಲ್ಲಿ ಒಂದು ಗುಡ್ ಏನಿದೆ ಅಂತಂದರೆ, ನೀವು ಇವರ ಕೈಯನ್ನು ನೋಡಿದರೆ ನೋಡಿ, ದ ಹೈರೋಫಂಟ್ ಸ್ಟೇಟಲ್ಲಿದೆ. ಇಟ್ ಮೀನ್ಸ್ ಡಿವೈನಲ್ಲಿ ವಿಶ್ವಾಸ, ಡಿವೈನಲ್ಲಿ ನಂಬಿಕೆ. ಆದಷ್ಟು ಡಾರ್ಕನ್ನು ಚೂಸ್ ಮಾಡಬೇಡಿ. ಪೈಲ್ ನಂಬರ್ 1 ಪೀಪಲ್ ಲೈಟನ್ನು ಚೂಸ್ ಮಾಡಿ. ಡೆವಿಲ್ ಏನು ಹೇಳ್ತಾನೆ ಗೊತ್ತಾ? ನಾನೇ ಎಲ್ಲ, ನಾನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಹಂ ಇದೆ ನೋಡಿ. ಅದೇ ಪಾಸ್ಟ್ ಲೈಫಲ್ಲಿತ್ತು, ಅದು ಇವಾಗಲೂ ಕೂಡ ನಿಮ್ಮಲ್ಲಿದೆ. ಕೆಲವರಿಗೆ ಇದು ಟ್ರಿಗರ್ ಆಗ್ಬೋದು ನಾನು ಹೇಳ್ತಾ ಇರೋದು. ಇಲ್ಲ, ನಮಗೆ ಆ ಥರ ಇಲ್ಲ ಅಂತ. ಎಲ್ಲರಲ್ಲೂ ಇರುತ್ತೆ ಇದು. ಇದನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಈ ಲೈಫ್ ಟೈಮಲ್ಲಿ ಕೂಡ ಅಷ್ಟೇ, ನಿಮ್ಮ ಕನ್ಫ್ಯೂಷನ್ಸ್ನ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂಥ ಬಿಲೀಫ್ ಸಿಸ್ಟಮ್ನ ಕೂಡ ನಿಮಗೆ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. 8 ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ. 10 ಆಫ್ ಸೋರ್ಡ್ಸ್ ಇವಾಗ ಕೂಡ ಅದೇ. ಮೇ ಬಿ ನಿಮಗೆ ತುಂಬ ಜನ ಕೈ ಬಿಟ್ಟು ಹೋಗಿರಬಹುದು, ನಿಮ್ಮನ್ನು ಬ್ರೇಕಪ್ ಆಗಿರಬಹುದು, ಮೆಂಟಲಿ ಸ್ಟೇಬಲ್ ಇಲ್ಲದೇ ಇರಬಹುದು ರೈಟ್ ನಾವು ನಿಮ್ಮ ಲೈಫಲ್ಲಿ. ಪೈಲ್ ನಂಬರ್ 1. ಓಕೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನಿಮಗೆ ಸೆಲ್ಫ್ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಲೈಫನ್ನು ಸೆಲ್ಫ್ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಕನ್ಫ್ಯೂಷನ್ಸ್, ಡಿಸ್ಟ್ರ್ಯಾಕ್ಷನ್ಸ್ ಈ ಲೈಫ್ ಟೈಮಲ್ಲಿ ನಿಮಗೆ ತುಂಬಾ ಮೋಹ ಉಟ್ಕೊಳ್ಬೋದು. ಫಿಸಿಕಲ್ ಅಟ್ರ್ಯಾಕ್ಷನ್ ಆಗಬಹುದು ನಿಮಗೆ. ಓಕೆ. ಸೊ ಅದರ ಹಿಂದೆ ಹೋಗಬೇಡಿ. ಮೋಹದ ಹಿಂದೆ ಓಡಬೇಡಿ. ಫಿಸಿಕಲ್ ಅಟ್ರ್ಯಾಕ್ಷನ್ಗಂತೆ ಹೋಗಲೇಬೇಡಿ. ಲಾಂಗ್ ಟರ್ಮ್ ನೀವೊಬ್ರಿಗೆ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತಂದರೆ ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನು ಕೊಡಿ. ಒಂದು ವೇಳೆ ನೀವು ಟೈಮ್ ಪಾಸಿಗೋಸ್ಕರ ಏನಾದರೂ ಲವ್ ಮಾಡ್ತೀರಾ ಅಂತಂದರೆ ಇದು ನಿಮ್ಮ ಲೈಫನ್ನು ಚಿಂದಿ ಮಾಡಿಬಿಡುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಪೈಲ್ ನಂಬರ್ 1 ಪೀಪಲ್. ಯಾರಿಗಾದರೂ ನೀವು ಕಮಿಟ್ಮೆಂಟ್ ಕೊಡ್ತೀರಾ ಅಂತಂದರೆ ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನು ಕೊಡಿ. ಹೇಗೆ ಅಂತಂದರೆ, ಐ ಲವ್ ಯು, ಫ್ಯೂಚರಲ್ಲಿ ನೋಡೋಣ, ಲಾಟ್ಸ್ ಆಫ್ ಲವ್, ಕಮಿಟ್ಮೆಂಟ್. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇವನ್ ಇಫ್ ಇಟ್ ಈಸ್ ವರ್ಕಿ ಕೂಡ ಆಗಿರ್ಬೋದು. ನಿಮ್ಮ ಲವ್ ಲೈಫಿಂದಲೇ ನಿಮ್ಮ ವರ್ಕ್ ರಿಲೇಟೆಡ್ ಏನಿದೆ ನೋಡಿ ತುಂಬಾ ಅಸ್ತವ್ಯಸ್ತವಾಗಿತ್ತು ಪಾಸ್ಟ್ ಲೈಫಲ್ಲಿ. ಇಲ್ಲೂ ಕೂಡ ನಿಮಗಷ್ಟೇ ಹೇಳ್ತಾ ಇದ್ದಾರೆ. ಏನಾದರೂ ನೀವು ಆಲ್ರೆಡಿ ಮ್ಯಾರಿಡ್ ಬಟ್ ಸ್ಟಿಲ್ ಬೇರೆಯವ್ರ ಜೊತೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಅದನ್ನ ಕಟ್ ಮಾಡಿ, ಇವಾಗಲೇ ಬಿಟ್ಬಿಡಿ. ಒಂದು ವೇಳೆ ನಿಮಗೆ ಗಂಡ ಇದ್ದಾರೆ, ನಿಮಗೆ ಹೆಂಡತಿ ಇದ್ದಾರೆ ಅಂತಂದರೆ ಸ್ಟಿಲ್ ನೀವು ಬೇರೆಯವರಿಗೆ ಮೆಸೇಜ್, ಬೇರೆಯವರಿಗೆ ಚಾಟ್ ಮಾಡ್ತೀರಾ ಅಂತಂದರೆ ನಿಮ್ಮ ಲೈಫ್ ಇದು ಕಟ್ಟಿಟ್ಟ ಬುತ್ತಿ ಮಾತ್ರ. ದ ಟವರ್ ಮೂಮೆಂಟ್, ದ ಟವರ್ ಬಂತು ಅಂತಂದರೆ ಎಲ್ಲನೂ ಚಿಂದಿ ಬಿಕಾಸ್ ಡಿವೈನ್ ಇಂಟರ್ವೆನ್ಷನ್. ಬಿಕಾಸ್ ನಿಮಗೆ ಇವಾಗಲೂ ಕೂಡ ಅಷ್ಟೇ ನಿಮ್ಮ ಸ್ಪಿರಿಟ್ ಗೈಡ್ಸ್, ನಿಮ್ಮ ಏಂಜಲ್ಸ್ ನಿಮಗೆ ಮೆಸೇಜನ್ನು ಕೊಡ್ತಾ ಇರ್ಬೋದು. ಬಿಕಾಸ್ ಡಿವೈನ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಏನು ಗೊತ್ತಾ, ನಾವೇನಾದರೂ ಬೇಡದ ಕೆಲಸ ಮಾಡಬೇಕಾದ್ರೆ ನಮಗೆ ಆಲ್ರೆಡಿ ನಮ್ಮ ಒಳಗಡೆ ಅಂತರಾತ್ಮ ಒಂದು ಮೆಸೇಜನ್ನು ಹೇಳ್ತಾ ಇರುತ್ತೆ, ಮಾಡಬೇಡ ಅನ್ನೋದು. ಓಕೆ. ಅದನ್ನ ಮೀರಿ ನೀವು ಮಾಡ್ತೀರಾ ಅಂತಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಡಿವೈನಿಗೆ ಕೂಡ. ಮತ್ತು ಡಿವೈನ್ ಇಂಟರ್ವೆನ್ಷನ್ ಬರಲೇಬೇಕು, ನಿಮಗೆ ಕಲಿಸಲೇಬೇಕಾಗತ್ತೆ ಪಾಠ. ಓಕೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ವ್ಯಾಮೋಹದಿಂದ ಓಡಬೇಡಿ, ಮೋಹದ ಹಿಂದೆ ಓಡಬೇಡಿ. ಫಿಸಿಕಲ್ ಅಟ್ರ್ಯಾಕ್ಷನ್ ಅಂತೂ ಬೇಡವೇ ಬೇಡ. ಆ್ಯಂಡ್ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ನೋಡುವಂಥದ್ದು, ಬೇಡದ ಹವ್ಯಾಸ ಇರ್ಬೋದು, ಅಭ್ಯಾಸ ಇರಬಹುದು, ಆ್ಯಂಡ್ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿರ್ಬೋದು, ಕೆಟ್ಟದಾಗಿ ಯೋಚನೆ ಮಾಡೋದಿರ್ಬೋದು. ರೈಟ್ ನಾವು ಅದನ್ನ ಸ್ಟಾಪ್ ಮಾಡಿ.
ಇಲ್ಲಾಂದರೆ ಈ ಎನರ್ಜಿ ನಿಮ್ಮನ್ನು ಎಷ್ಟು ಹಾಳು ಮಾಡುತ್ತೆ ಅಂತಂದರೆ ಪೈಲ್ ನಂಬರ್ 1, ನಾನು ನಿಮಗೆ ಭಯ ತೋರಿಸ್ತಾ ಇಲ್ಲ, ನಿಮಗೆ ನನಗೆ ಗೈಡ್ ಹೇಳ್ತಾ ಇದ್ದೀನಿ, ಇಂಥ ಸಿಚುವೇಶನಿಂದ ಹೊರಗೆ ಬನ್ನಿ, ಇಂಥ ಸಿಚುವೇಶನಿಂದ ಹೊರಗೆ ಬನ್ನಿ. ಬೇರೆಯವರು ಹೇಳ್ತಾರಲ್ಲ, ನಾನು ಇಷ್ಟಿಷ್ಟು ಹಣ ಕೊಡ್ತೀವಿ, ಅವರನ್ನು ನಿಮ್ಮ ಹಿಂದೆ ಓಡಿಸುವ ಹಾಗೆ ಮಾಡ್ತೀವಿ, ಅಟ್ರ್ಯಾಕ್ಟ್ ಮಾಡ್ತೀವಿ, ವಶೀಕರಣ ಮಾಡ್ತೀವಿ. ಸ್ಟಾಪ್ ಇಟ್ ಮಾಡೋದಕ್ಕೆ ಹೋಗಬೇಡಿ, ಸ್ಟಾಪ್ ಇಟ್ ಮಾಡೋದಕ್ಕೆ ಹೋಗಬೇಡಿ. ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗಿ. ಡಿವೈನ್ ಮೇಲೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ ಡಿವೈನ್ ಮೇಲೆ. ಓಕೆ, ಡಿವೈನ್ ಮೇಲೆ ವಿಶ್ವಾಸ ಇರಲಿ. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಯಾವುದು ಕೂಡ. ಓಕೆ, ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ ನೇರವಾಗಿರಲಿ. ಏನು ಮಾತಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ನೇರವಾಗಿ ಕಮ್ಯುನಿಕೇಟ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸೋಲು ಗೆಲುವು ಏನಿದೆ ನೋಡಿ, ಇದು ಸಹಜ, ಸಾಮಾನ್ಯ. ನೀವು ಸೋತ್ರಿ ಅಂತಂದಾಗ ಬೇರೆಯವ್ರಿಗೆ ಬ್ಲೇಮ್ ಮಾಡೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಎಲ್ಲವನ್ನು ಎಕ್ಸೆಪ್ಟ್ ಮಾಡಿ, ಎಲ್ಲವನ್ನು ಎಕ್ಸೆಪ್ಟ್ ಮಾಡಿ. ಆ್ಯಂಡ್ ಎಸ್, ನಾನು ಸೋತೆ, ಸೊ ವಾಟ್, ಹೌದು ನಾನು ಸೋತೆ, ಏನಾಯಿತು, ಆ ಒಂದು ಭಾವ. ಓಕೆ, ಪೈಲ್ ನಂಬರ್ 1. ಸೊ ಎಸ್, ಇದು ನಿಮಗೆ ಇಷ್ಟು ಹೇಳೋದಕ್ಕೆ ಹೋದರೆ ತುಂಬ ಇದೆ. ಸೊ ಬಟ್ ರೈಟ್ ನಾವು ನನಗೆ ಇಲ್ಲಿ ಎಷ್ಟು ಹೇಳಬೇಕು ಅಂತ ಅನಿಸುತ್ತೆ ನೋಡಿ, ಅಷ್ಟೇ ಹೇಳ್ತೀನಿ. ಈ ವಿಡಿಯೋ ತುಂಬ ಲೆಂದಿ ಕೂಡ ಆಗ್ಬೋದು, ಬಿಕಾಸ್ ಅದಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ. File number 1. Winds of change. Change is just life updating itself. Engage in it and discover the benefits hold for you. Even if they say hidden, they are there. So changes. ಚೇಂಜ್ ಅನ್ನು ತೊಗೊಂಡು ಬನ್ನಿ, ಲೈಫನ್ನು ಅಪ್ಡೇಟ್ ಮಾಡಿ. ಯಾವುದೇ ಹಿಂದೆ ಓಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ, ಯಾವುದೇ ಹಿಂದೆ ನೀವು ಓಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಇಲ್ಲಿ ಪ್ರೇಯರ್ ಏನಿದೆ ನೋಡಿ, ತುಂಬ ಒಳ್ಳೆಯದು ನಿಮಗೆ. ಪೈಲ್ ನಂಬರ್ 1, ನೀವೆಷ್ಟು ಪ್ರೇಯರ್ ಮಾಡ್ತೀರಿ ತುಂಬ ಒಳ್ಳೆಯದು. ನೀವೆಷ್ಟು ಟೆಂಪಲಿಗೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗ್ತೀರಿ ನೋಡಿ, ಅಷ್ಟು ಒಳ್ಳೆಯದು ನಿಮಗೆ. ನಿಮ್ಮ ಲೈಫಲ್ಲಿ ಪೀಸ್ ಬರುತ್ತೆ. ಓಕೆ, ಸೊ ನಿಮಗೆ ಒಬ್ಬರು ಗೈಡ್ ಮಾಡ್ತಾರೆ ನಿಮ್ಮ ಈ ಲೈಫ್ ಟೈಮಲ್ಲಿ. ಓಕೆ, ಸ್ವಲ್ಪ ಸ್ಪಿರಿಚುವಲ್ ಆಗಿ. ಪೈಲ್ ನಂಬರ್ 1 people, open to miracles. When your hands, your mind and your heart are completely open, this is when magic begins to happen. Drop all perception and be open to miracles. ನಿಮ್ಮ ಇಲ್ಲಿ ಹ್ಯಾಂಡ್ ಇದೆ, ಹ್ಯಾಂಡ್ ಯಾವಾಗಲೂ ಕರ್ಮದ ಬಗ್ಗೆ ಮಾತಾಡುತ್ತೆ. ಓಕೆ, ಲೈಟಿಂಗ್ ದ ಡಾರ್ಕ್ನೆಸ್. ಎಲ್ಲೆಲ್ಲ ಡಾರ್ಕ್ನೆಸ್ ಎಲ್ಲ ಇದೆ ನೋಡಿ, ಅಲ್ಲಿ ಲೈಟ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದೆ ನಿಮಗೆ. ಓಪನ್ ಟು ಮಿರಕಲ್ಸ್. ನಿಮ್ಮ ಕೈ, ನಿಮ್ಮ ಮೈಂಡ್, ಯುವರ್ ಹಾರ್ಟ್ ಯಾವಾಗ ಪೂರ್ತಿಯಾಗಿ ಓಪನ್ ಆಗುತ್ತೆ ನೋಡಿ, ಆವಾಗಲೇ ಮ್ಯಾಜಿಕ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲ. ಬಿಕಾಸ್ ನಂಬರ್ 8 ಇದೆ, ನಂಬರ್ 8 ಶನಿ. ಸೊ ಕರ್ಮದ ಬಗ್ಗೆ ಮಾತಾಡುತ್ತೆ. ನೀವೆಷ್ಟೆಲ್ಲ ಕರ್ಮ ಮಾಡಿದಿರಿ ನೋಡಿ, ಅದರ ಪ್ರಕಾರನೇ ನಿಮಗೆ ಈ ಲೈಫ್ ಟೈಮಲ್ಲಿ ಕೂಡ ಸಿಗುತ್ತೆ. ತುಂಬ ಮೋಸ ಆಗಿರ್ಬೋದು, ನಿಮಗೆ ತುಂಬ ಬಿಟ್ರೇಯಲ್ ಮಾಡಿರ್ಬೋದು, ತುಂಬಾ ನಿಮಗೆ ವಂಚನೆ ಮಾಡಿರ್ಬೋದು, ಮೇ ಬಿ ಹಣ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಆಸ್ತಿ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಇದು ಪಾಸ್ಟ್ ಲೈಫಿಂದ ಬಂದ ಕರ್ಮ. ಯಾವುದೇ ಹಿಂದೆ ಕೂಡ ಓಡಬೇಡಿ. ಅದೇ ನಾನು ಹೇಳ್ದಲ್ಲ, ವ್ಯಾಮೋಹ, ಮೋಹ, ಅದರ ಹಿಂದೆ ಓಡಬೇಡಿ. ಪೈಲ್ ನಂಬರ್ 1 people, ಹಣದ ಹಿಂದೆ ಓಡಬೇಡಿ. ಇವರಲ್ಲಿ ತುಂಬ ಚೆನ್ನಾಗಿ ಹಣ ಇದೆ, ನಾನು ಇವರನ್ನೇ ಮದುವೆ ಆಗ್ತೀನಿ, ಇನ್ನೂ ಆ ಥರ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಡಿ. ಯಾವುದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀರ ನೋಡಿ, ಅದನ್ನ ಸ್ವಲ್ಪ ರಿಲೀಸ್ ಮಾಡಿ. ಆ್ಯಂಡ್ ಒಳ್ಳೆ ಜನರ ಸಂಗನ ಮಾಡಿ. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕೂಡ ಇದೆ ಇಲ್ಲಿ. ಓಕೆ, ಸೊ ಮೇ ಬಿ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪಾಸ್ಟಲ್ಲಿ, ಅದೇ ನಾನು ಹೇಳ್ದಲ್ಲ, ನೀವು ಅಟ್ರ್ಯಾಕ್ಟ್ ಮಾಡಿದ್ರಿ, ನೀವು ಚೇಸ್ ಮಾಡಿದ್ರಿ, ನೀವು ಅಟ್ರ್ಯಾಕ್ಟ್ ಮಾಡಿಲ್ಲ, ನೀವು ಚೇಸ್ ಮಾಡಿದ್ರಿ. ಅದೇ ಒಂದು ದೊಡ್ಡ ಆ ಚೇಸಿಂದಾಗಿ ನಿಮ್ಮ ಲೈಫಲ್ಲಿ ಎಲ್ಲವೂ ಡಿಸ್ಟ್ರ್ಯಾಕ್ಷನ್ ಆಯಿತು. ಸೊ ಇಲ್ಲಿ ಅದೇ ಹೇಳಿದೆ ಅಲ್ವಾ ನಾನು, ದ ಟವರಿಂದ. ಸೊ ಈ ಟವರ್ ಕಾರ್ಡ್ ನಿಮಗೆ ಪಾಸ್ಟ್ ಲೈಫಲ್ಲಿ ಕೂಡ ಇತ್ತು, ಪ್ರೆಸೆಂಟ್ ಲೈಫಲ್ಲಿ ಕೂಡ ಇದೆ. ಅದಕ್ಕೆ ಒಂದೇ ಪರಿಹಾರ ಏನು ಅಂತಂದರೆ, ವ್ಯಾಮೋಹ ಬೇಡ, ಯಾರನ್ನು ಕೂಡ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕರ್ಮ ಎಷ್ಟಿದೆ ನೋಡಿ, ಅಷ್ಟನ್ನ ಚೆನ್ನಾಗಿ ನಿಭಾಯಿಸಿ. ನಿಮ್ಮ ಮೇಲೆ ಹೆಚ್ಚಿನ ಫೋಕಸನ್ನು ತನ್ನಿ. ಎಲ್ಲಿ ಸರಿ ಎಲ್ಲಿ ತಪ್ಪು ಅನ್ನೋದನ್ನು ನೋಡಿ. ಯಾರಿಗೂ ಮೋಸ ಮಾಡೋದಕ್ಕೆ ಹೋಗಬೇಡಿ, ಯಾರಿಗೂ ವಂಚನೆ ಮಾಡೋದಕ್ಕೆ ಹೋಗಬೇಡಿ, ಯಾರ ಹಿಂದೆನೂ ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ.
ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಸೊ ಯಾರು ಲೆಟ್ ಗೋನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ ಸಿ. ಫಸ್ಟ್ ಆಫ್ ಆಲ್ ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ನೋಡೋಣ. ಆ್ಯಂಡ್ ಇಲ್ಲಿ ನಾನು ಗಂಡು ಹೆಣ್ಣು ಅಂತ ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಓಕೆ, ಸೊ ಲೆಟ್ ಸಿ pile number 2. Thank you so much, universe. Pile number 2. Thank you so much. Thank you so much. The Chariot. Okay. Pile number 2. 6 of Cups. Okay. The Hanged Man. Oh, okay. Pile number 2. ನನಗೆ ಇಲ್ಲಿ ಸಾಧು ಸಂತರ ಎನರ್ಜಿ ಸಿಗ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ ಸಿ. ಪೈಲ್ ನಂಬರ್ 2. Queen of Cups. ಓಕೆ, Ten of Cups. Ace of Swords. Okay. Pile number 2. The High Priestess. Okay. Bottom of the deck. Knight of Cups. ಪಾಸ್ಟ್ ಲೈಫಲ್ಲಿ ನೀವು ತುಂಬ ಒಳ್ಳೆ ಕರ್ಮಗಳನ್ನು ಮಾಡಿದ್ದೀರ, ಒಳ್ಳೆ ಕೆಲಸನ ಮಾಡಿದ್ರಿ ನೀವು ಪಾಸ್ಟ್ ಲೈಫಲ್ಲಿ. ಓಕೆ, ಆ್ಯಂಡ್ ನನಗಿಲ್ಲಿ ತುಂಬ ಸಾಧು ಸಂತರ ಎನರ್ಜಿ ಸಿಗ್ತಾ ಇದೆ. ಓಕೆ, ಪೈಲ್ ನಂಬರ್ 2. ಪಾಸ್ಟ್ ಎನರ್ಜಿ ನಿಮ್ಮ ತುಂಬಾ ಸೈಕಿಕ್ ಎನರ್ಜಿ ಇದೆ ಇಲ್ಲಿ. ತುಂಬಾ ವಿಸ್ಡಮ್ ಇರುವಂತಹ ವ್ಯಕ್ತಿ. ಆ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಪಾಸ್ಟಲ್ಲಿ ತುಂಬ ಒಳ್ಳೆ ಕೆಲಸಗಳನ್ನು ನೀವು ಮಾಡಿದ್ರಿ. ಓಕೆ, ಒಳ್ಳೆ ಕೆಲಸನ ಮಾಡಿದ್ರಿ. ಎಲ್ಲಿ ಪ್ರೀತಿ ಕೊಡಬೇಕಾ ಅಲ್ಲಿ ಪ್ರೀತಿನ ಕೊಟ್ರಿ. ಆ್ಯಂಡ್ ಎಲ್ಲಿ ರಿಸೀವ್ ಮಾಡಬೇಕು ನೋಡಿ ಅಲ್ಲಿ ಕೂಡ ನೀವು ರಿಸೀವ್ ಮಾಡಿದ್ರಿ. ತುಂಬ ಒಳ್ಳೆ ಕಮ್ಯುನಿಟಿನ ಕೂಡ ನೀವು ನಿಮ್ಮ ಜೊತೆ ತೊಗೊಂಡು ಹೋಗಿದ್ರಿ. ಪೈಲ್ ನಂಬರ್ 2 ಪೀಪಲ್. ಓಕೆ, ತುಂಬ ಇನೋಸೆನ್ಸ್ ಎನರ್ಜಿ ಇದೆ. ಹಾಗಂತ ಹೇಳಿಬಿಟ್ಟು ನಿಮ್ಮ ಸೀಕ್ರೆಟ್ಸ್ ಏನಿದೆ ನೋಡಿ ಅದು ಎಲ್ರಿಗೂ ಗೊತ್ತಿರಲಿಲ್ಲ. ಓಕೆ, ನಿಮ್ಮ ಸೀಕ್ರೆಟ್ ಏನು, ಆ್ಯಂಡ್ ಆ್ಯಕ್ಚುಲಿ ನೀವು ಏನು ಕೆಲಸ ಮಾಡ್ತಾಯಿದ್ರಿ. ಸೊ ನೀವು ಏನೇ ಕೆಲಸ ಮಾಡ್ತಿದ್ರಿ ನೋಡಿ ತುಂಬಾ ಸೀಕ್ರೆಟಿವ್ಲಿಯಾಗಿ ಮಾಡ್ತಾಯಿದ್ರಿ. ಇವಾಗಲೂ ಕೂಡ ಆ ಒಂದು ಎನರ್ಜಿ ಇರ್ಬೋದು. ಹೇಗೆ ಅಂತಂದರೆ, ಸೊ ಬೇರೆಯವರಿಗೆ ಹೇಳೋದು ಬೇಡ, ನಾನು ಹಾಗೆ ಇರ್ತೀನಿ, ಮತ್ತೆ ಹೇಳ್ತೀನಿ, ಅದಾದ ನಂತರ ಹೇಳ್ತೀನಿ. ಸೊ ಆ ಒಂದು ಭಾವ. ನೀವು ಎಲ್ಲರ ಜೊತೆ ಮಾತಾಡ್ತಾಯಿದ್ರಿ. ಆ ಥರ ಏನೂ ಇಲ್ಲ, ಮಾತಾಡದೇ ಇರುವಂಥದ್ದು ಆ ಥರ ನನಗಿಲ್ಲೇನು ಕಾಣ್ತಾ ಇಲ್ಲ. ಇಲ್ಲಿ ಸೋಲ್ಮೇಟ್ ಎನರ್ಜಿ ಕೂಡ ಕಾಣ್ತಾ ಇದೆ. ನಿಮ್ಮ ಮದುವೆ ಮೆಟ್ ಜೊತೆನೇ ಆಗಿತ್ತು. ಓಕೆ, ನಿಮ್ಮ ಮದುವೆ ಸೋಲ್ಮೇಟ್ ಜೊತೆನೇ ಆಗಿತ್ತು. ಆ್ಯಂಡ್ ಈ ಸೋಲ್ಮೇಟ್ ಏನಿದೆ ನೋಡಿ ತುಂಬ ಬಹು ಬೇಗ ನಿಮಗೆ ಸಿಕ್ಕಿರಲಿಲ್ಲ. ನೀವು ಅವರಿಗೋಸ್ಕರ ವೆಯ್ಟ್ ಕೂಡ ಮಾಡಿದ್ರಿ. ಅದೇ ನಾನು ಹೇಳ್ದೆ ಅಲ್ಲ, ಸಾಧು ಸಂತರ ಎನರ್ಜಿ. ಲೈಕ್
ಸೊ ನೀವು ಸಾಧು ಸಂತ ಅಂತಂದರೆ ನೀವು ಹೋಗಿಬಿಟ್ಟು ಸಾಧುವಾಗಿ ಆ ಥರ ಎನರ್ಜಿ ಅಲ್ಲ. ಸಾಧು ಸಂತ ಅಂತಂದರೆ ಏನೋ ಅವರು ಯಾವುದೇ ಕೆಲಸ ಮಾಡ್ತಾರೆ ನೋಡಿ, ಅದರಲ್ಲಿ ಅವರಿಗೆ ಒಂದು ಟೈಮ್ ಇದೆ, ಲೈಕ್ ಒಂದು ಸಾಧನೆ ಮಾಡಬೇಕು, ಅವ್ರಿಗೆ ಏನಾದರೂ ಸಿಗಬೇಕು ಅಂತಂದರೆ ಅವರು ಅದರ ಮೇಲೆ ತುಂಬಾ ಏನು ಹೇಳ್ತಾರೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಅಂದರೆ ಅದಕ್ಕೋಸ್ಕರ ಸಾಧನೆ ಮೆಡಿಟೇಷನ್ಗಳನ್ನೆಲ್ಲ ಮಾಡಿರ್ತಾರೆ. ಸೊ ನಿಮ್ಮಲ್ಲಿ ಕೂಡ ಅದೇ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡಿದೆ. ನೀವು ನಿಮ್ಮ ಸೋಲ್ಮೇಟ್ಗೋಸ್ಕರ ತುಂಬಾ ವೆಯ್ಟ್ ಮಾಡಿದ್ರು, ಈ ಲೈಫ್ ಟೈಮಲ್ಲೂ ಕೂಡ ಅದು ಮತ್ತೆ ನೋಡೋಣ ಏನು ಬರುತ್ತೆ ಅಂತ. ಬಟ್ ನೀವು ಸೋಲ್ಮೇಟ್ಗೋಸ್ಕರ ತುಂಬ ಸಮಯ ವೆಯ್ಟ್ ಮಾಡಿದ್ರಿ. ಫೈಲ್ ನಂಬರ್ 2 ಪೀಪಲ್. ಆ್ಯಂಡ್ ನೀವು ಪಾಸ್ಟ್ ಲೈಫಲ್ಲಿ ಎಸ್ಟಾಬ್ಲಿಷ್ ಕೂಡ ಮಾಡಿದ್ರಿ, ಸ್ಥಾಪನೆ ಕೂಡ ಮಾಡಿದ್ರಿ. ಮೇ ಬಿ ಈ ಒಂದು ಸ್ಥಾಪನೆ ಒಂದು ಒಳ್ಳೆ ಕಮ್ಯುನಿಟಿದಿರಬಹುದು, ಇಲ್ಲ ಅಂದರೆ ಶಾಂತಿನ ಹೇಗೆ ಸ್ಥಾಪಿಸೋದು ಅನ್ನೋದಿರಬಹುದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಬಟ್ ನೀವು ತುಂಬಾ ಲೈಫ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ರಿ ಪಾಸ್ಟ್ ಲೈಫಲ್ಲಿ, ಅದಕ್ಕೋಸ್ಕರ ನೀವು ಚೂಸ್ ಮಾಡಿದಿರಲ್ಲಿ ಲೆಟ್ ಗೋ. ಆ್ಯಕ್ಚುಲಿ ಹ್ಯಾಂಗ್ಡ್ ಮ್ಯಾನ್ ಹೇಳ್ತಾ ಲೆಟ್ ಗೋ ಬಗ್ಗೆನೇ ಮಾತಾಡುತ್ತೆ ಹ್ಯಾಂಗ್ಡ್ ಮ್ಯಾನ್. ಓಕೆ, ಸೊ ಪಾಸ್ಟ್ ಲೈಫಲ್ಲಿ ನಿಮ್ಮ ಲೈಫ್ ಏನಿದೆ ನೋಡಿ, ಟೋಟ್ಲಿ ನೀವು ಲೈಫನ್ನು ಹೇಗೆ ನೋಡ್ತಾ ಇದ್ರಿ ನೋಡಿ, ಅದರಲ್ಲಿ ತುಂಬ ಬದಲಾವಣೆಯನ್ನು ತಂದ್ರಿ ನೀವು. ಬದಲಾವಣೆಯನ್ನು, ಓ ಮೈ ಗಾಡ್, ಇದು ನಿಲ್ತಾ ಇಲ್ಲ, ಸೈಡಲ್ಲಿ ಇಲ್ಲಿ ಇಡ್ತಾ ಇದ್ದೀನಿ. ಓಕೆ. ಸೊ ಲೈಫಲ್ಲಿ ನೀವು ತುಂಬಾ ಬದಲಾವಣೆ ಅಂತಂದರೆ ಜೀವನವನ್ನು ನೋಡುವಂಥ ದೃಷ್ಟಿಕೋನದಲ್ಲಿ ನೀವು ಬದಲಾವಣೆಯನ್ನು ತಂದ್ರಿ. ಆ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2, ಜೀವನವನ್ನು ಸರಿಯಾಗಿ ಅರಿವು ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ನಿಮ್ಮ ಕಮ್ಯುನಿಟಿಯಿಂದ ದೂರ ಆದ್ರಿ. ನೀವು ಮನೆಯೆಲ್ಲ ಬಿಟ್ಟು, ಅದೇ ನಾನು ಹೇಳ್ದಲ್ಲ ಸಾಧು ಸಂತರ ಮನೆ, ಸಾಧು ಸಂತ ಇನ್ ದ ಸೆನ್ಸ್ ಸಾಧು ಸಂತ ಇನ್ ದ ಸೆನ್ಸ್ ಹೇಗೆ ಅಂತಂದರೆ ಮನೆ ಪರಿವಾರನೆಲ್ಲ ಬಿಟ್ಟು ಹೋಗಿ ಸಾಧು ಆಗೋದಲ್ಲ. ಸೊ ಇಲ್ಲಿ ನೀವು ಬಿಟ್ಟು ಹೋದ್ರಿ ಏನಕ್ಕೋಸ್ಕರ ಅಂತಂದರೆ ಜೀವನವನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೋಸ್ಕರ, ಏನು ಎತ್ತ ಅನ್ನೋದು. ಬಿಕಾಸ್ ನಿಮ್ಮಲ್ಲಿ ಸ್ಪಿರಿಚುವಾಲಿಟಿ ಏನಿದೆ ನೋಡಿ, ಇದು ನಿಮ್ಮನ್ನು ತುಂಬಾ ಕಾಡಿಸ್ತಾ ಇತ್ತು ಆ ಟೈಮಲ್ಲಿ. ಮದುವೆ ಆದ್ರಿ, ಮಕ್ಕಳಾಯಿತು, ಎಲ್ಲನೂ ಆಯಿತು. ಅದಾದ ನಂತರ ನಿಮಗೆ ತಿಳ್ಕೊಳ್ಳೋದಕ್ಕೆ ಅರಿವು ಮೂಡಿತು. ಹಾಗಂತ ಹೇಳಿಬಿಟ್ಟು ನೀವು ಮನೆ ಎಲ್ಲ ಬಿಟ್ಟು ಹೋದ್ರಿ, ಬಟ್ ನೀವು ವಾಪಸ್ ಬಂದ್ರಿ. ಓಕೆ, ಹಾಗಂತ ಹೇಳಿಬಿಟ್ಟು ಮನೆ ಬಿಟ್ಟು ಎಲ್ಲ ನೀವು ದೂರ ಇಟ್ಕೊಂಡಿಲ್ಲ, ನಿಮ್ಮ ಕಮ್ಯುನಿಟಿನ ನೀವು ಜೊತೆಗೆ ತೊಗೊಂಡು ಹೋದ್ರಿ ಲೈಫನ್ನು ತಿಳ್ಕೊಳ್ಳೋದಕ್ಕೆ. ಅಂತಂದರೆ ಆ ಭಾವ ನಿಮ್ಮಲ್ಲಿತ್ತು, ಏನು ಅಂತಂದರೆ ಎಸ್ ನನ್ನ ಮದುವೆ ಆಗಿದೆ, ನನ್ನ ಮಕ್ಕಳಿದೆ, ಅವರನ್ನು ಕೂಡ ನೋಡುವಂತಹ ನನಗೆ ಜವಾಬ್ದಾರಿ ಇದೆ. ಬಟ್ ಲೆಟ್ಸ್ ಸಿ, ಈ ಲೈಫ್ ಜೀವನ ಅಂದರೆ ಏನು ಅನ್ನೋದನ್ನು ನೋಡೋಣ ಅಂತ ಹೇಳಿಬಿಟ್ಟು ನೀವು ಡಿಸೈಡ್ ಮಾಡ್ಕೊಂಡು ಹೋದ್ರಿ. ಓಕೆ, ಸೊ ಸ್ಪಿರಿಚುವಾಲಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಉತ್ಸಾಹ, ಆಸಕ್ತಿ ತುಂಬಾ ಹೆಚ್ಚಾಗೋಯಿತು ನಿಮ್ಮಲ್ಲಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಿದ್ರಿ, ನಿಮ್ಮ ಪರಿವಾರವನ್ನು ಬಿಟ್ಟು ಹೋದ್ರಿ. ಹಾಗಂತ ಹೇಳಿಬಿಟ್ಟು ನಿಮಗೆ ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೆ ನಿಮಗೇನು ಬೇಸರದಿಂದ ನಿಮ್ಮನ್ನು ಕಳಿಸಿರಲಿಲ್ಲ ಯಾರು ಕೂಡ. ನಿಮಗೋಸ್ಕರ ವೆಯ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನೀವು ವಾಪಸ್ ಬಂದ್ರಿ ಕೂಡ. ಓಕೆ, ನೀವು ಕಲಿಸಿದ್ರಿ ಕೂಡ. ಬಿಕಾಸ್ ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದ ಡೆಕ್. ನೀವು ವಾಪಸ್ ಬಂದ್ರಿ, ಖುಷಿಯಿಂದ ವಾಪಸ್ ಬಂದ್ರಿ. ಹೇಗೆ ನೀವು ಖುಷಿಯಿಂದ ಹೋದ್ರಿ ನೋಡಿ, ಅದೇ ಥರ ಖುಷಿಯಿಂದ ವಾಪಸ್ ಬಂದ್ರಿ ನೀವು. ಓಕೆ, ಸೊ ಪಾಸ್ಟ್ ಲೈಫ್ ಎನರ್ಜಿ ತುಂಬಾ ಬ್ಯೂಟಿಫುಲ್. ಲೈಕ್ ದ ಥಿಂಗ್ ಈಸ್ ಏನು ಅಂತಂದರೆ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಇದೆ. ತುಂಬ ಕಲಿಯೋದಕ್ಕೆ ನಿಮ್ಗೆ ತುಂಬ ಸಿಕ್ತು ಪಾಸ್ಟ್ ಲೈಫಲ್ಲಿ, ತುಂಬಾ ಕಲ್ತ್ರಿ ನೀವು. ಓಕೆ, ಎಲ್ಲ ಲೈಫ್, ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕ, ಅದರ ಬಗ್ಗೆ ಎಲ್ಲನೂ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ. ಮೆಟ್ರಲಿಸ್ಟಿಕ್ ಅಂದರೆ ಏನು, ಒಂದು ವೇಳೆ ಅಟ್ಯಾಚ್ಡ್ ಆ್ಯಂಡ್ ಡಿಟ್ಯಾಚ್ಮೆಂಟ್, ಇದನ್ನು ತುಂಬ ಕಲ್ತ್ರಿ ನೀವು. ಅಟ್ಯಾಚ್ಮೆಂಟ್ ಅಂದ್ರೇನು, ಡಿಟ್ಯಾಚ್ಮೆಂಟ್ ಅಂದ್ರೇನು. ಓಕೆ, ಪಾಯಿಂಟ್ ನಂಬರ್ 2. ಸೊ ಯಾವುದನ್ನು ಶೇರ್ ಮಾಡಬೇಕು, ಯಾವುದನ್ನು ಶೇರ್ ಮಾಡಬಾರ್ದು, ಫ್ಯಾಮಿಲಿ ಜೊತೆ ಹೇಗಿರಬೇಕು, ಆ ಒಂದು ರೆಸ್ಪಾನ್ಸಿಬಿಲಿಟಿ ಅದನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ ನೀವು.
ಓಕೆ, ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು? ಮಕ್ಕಳನ್ನು ನೋಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಹೆಂಡತಿಯನ್ನು ನೋಡುವಂಥದ್ದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಮನೆಯನ್ನು ನೋಡುವಂಥದ್ದು ಇರ್ಬೋದು. ಎಮೋಷನ್ಸ್, ಪ್ರೀತಿ ಅಂದರೆ ಏನು, ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು. ಹೆಚ್ಚಿನ ವಿಷಯಕ್ಕೋಸ್ಕರ ನೀವು ಮನೆ ಬಿಟ್ಟು ಹೋದ್ರಿ, ಬಟ್ ಅಲ್ಲಿ ಸಕ್ಸಸ್ ಕೂಡ ಆದರೆ ನೀವು ನಿಮ್ಮ ಇಂಟ್ಯೂಷನ್ ಜೊತೆ ನೀವು ತುಂಬಾ ಕನೆಕ್ಟ್ ಆದ್ರಿ. ಪಾಲ್ ನಂಬರ್ 2. ಆ್ಯಂಡ್ ನೀವು ಕಮ್ಯುನಿಟಿಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ ಪಾಸ್ಟ್ ಲೈಫಲ್ಲಿ. ವೆರಿ ಬ್ಯೂಟಿಫುಲ್ ರೀಡಿಂಗ್. ಆ್ಯಂಡ್ ಇವಾಗಷ್ಟೇ ನಾನು ಕ್ಯಾಮರಾದಲ್ಲಿ ನೋಡಿದೆ 3333. ಓಕೆ, ಸೊ ಕಮ್ಯುನಿಟಿಗೋಸ್ಕರ ತುಂಬ ನೀವು ಕೆಲಸಗಳನ್ನು ಮಾಡಿದ್ರಿ. ಇದಕ್ಕೋಸ್ಕರ ನೀವು ತುಂಬಾ ಕಷ್ಟ ಕೂಡ ಪಟ್ಟಿದ್ದೀರಾ. ಓಕೆ, ಬಿಕಾಸ್ ಇಲ್ಲೂ ಕೂಡ ಇನ್ನನೇ ಎನರ್ಜಿ ಇದೆ, ಇಲ್ಲೂ ಕೂಡ ಇನ್ನನೇ ಎನರ್ಜಿ ಇದೆ. ನೀವು ಹೋಗುವಂಥ ದಾರಿಯಲ್ಲಿ ತುಂಬ ನಿಮಗೆ ಕಳ್ಳು ಮುಳ್ಳು ಎಲ್ಲನೂ ಸಿಕ್ಕಿರಬಹುದು ಪಾಸ್ಟಲ್ಲಿ, ಬಟ್ ಆದರೂ ಕೂಡ ನೀವು ಹೋದ್ರಿ ಬಿಕಾಸ್ ನಿಮಗೆ ತಿಳ್ಕೊಳ್ಬೇಕಿತ್ತು ಈ ಲೈಫ್ ಅಂದರೆ ಏನು, ಜೀವನ ಹೇಗೆ ಮಾಡೋದು. ಲೈಕ್ ನಿಮಗೆ ಬುದ್ಧ ಸ್ಟೋರಿ ಏನಿದೆ ನೋಡಿ, ಅದನ್ನು ತಿಳ್ಕೊಂಡು ನಿಮಗೆ ಎನ್ಲೈಟ್ಮೆಂಟ್ ಆಗಿರಬಹುದು. ಓಕೆ, ಇದು ಪಾಸ್ಟ್ ಎನರ್ಜಿ. ಸೊ ಲೆಟ್ಸ್ ಸಿ ಪ್ರೆಸೆಂಟಲ್ಲಿ ನಿಮಗೆ ಏನು ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಪಾಸ್ಟಲ್ಲಿ ಯಾವುದು ನಿಮಗೆ ಇವಾಗ ಪ್ರೆಸೆಂಟಲ್ಲಿ ಕಾಡ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. Pile number 2. Okay, pile number 2. Pile number 2. 10 of Wands. Yes, responsibility. Pile number 2. ನೀವು ಫ್ಯಾಮಿಲಿ ಮನೆ ಬಗ್ಗೆ ತುಂಬಾ ನನಗೆ ಒಂದೇ ಸಲ ಹಾರ್ಟ್ ಚಕ್ರ ಏನಿದೆ ನೋಡಿ, ಅದು ಫ್ಯಾಮಿಲಿ ಅಂದ ತಕ್ಷಣ ಪೈಲ್ ನಂಬರ್ 2 ನಿಮಗೆ ತುಂಬ ಕನೆಕ್ಷನ್ ಇದೆ ನಿಮಗೆ ಫ್ಯಾಮಿಲಿ ಜೊತೆ. ಈವನ್ ಫ್ಯಾಮಿಲಿ ಜೊತೆ ನಿಮ್ಮ ಒಳ್ಳೆ ಸಂಬಂಧ ಇರಲಿ ಇಲ್ಲದೇ ಇರಲಿ, ಬಟ್ ಫ್ಯಾಮಿಲಿ ಅಂದ ತಕ್ಷಣ ನಿಮಗೆ ಏನೋ ಲೈಕ್ ಯು ವೆರಿ ಕನೆಕ್ಟೆಡ್ ಆ ಥರ ಅನ್ನಿಸ್ತಾ ಇದೆ ನಮಗೆ. ಎಸ್ ದ ಫೂಲ್. ನೋಡಿ, ಇಲ್ಲಿ ಕಾರ್ಡ್ ಕೂಡ ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಓಕೆ, so let's see file number 2. Five of Wands. Community. File number 2. Knight of Cups. Okay, Six of Cups ನೋಡಿ, ಈ ಲೈಫ್ ಟೈಮಲ್ಲೂ ಕೂಡ ಪೈಲ್ ನಂಬರ್ 2 ನಿಮಗೆ ನಿಮ್ಮ ಸೋಲ್ಮೇಟ್ ಅಂತೂ ಸಿಕ್ಕೇ ಸಿಗ್ತಾರೆ. ಓಕೆ, ಆ್ಯಂಡ್ ರೈಟ್ ನಾವು ಯಾರ ಜೊತೆ ನಿಮ್ಮ ಮ್ಯಾರೇಜ್ ಆಗಿದೆ ನೋಡಿ, ಅವರು ನಿಮ್ಮ ಸೋಲ್ಮೇಟೆ. ಓಕೆ, ಸೊ ಮುಂದೆ ಯಾರು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಮದುವೆ ಒಳ್ಳೆ ಕಮಿಟ್ಮೆಂಟ್ ಯಾರು ಆಗ್ತಾರೆ ನೋಡಿ, ಅವ್ರು ನಿಮ್ಮ ಸೋಲ್ಮೇಟ್. ದಟ್ಸ್ ಇಟ್. ತುಂಬಾ ಪ್ರೊಟೆಕ್ಟಿವ್, ತುಂಬಾ ನಿಮ್ಮನ್ನು ರಕ್ಷಿಸುವಂತಹ ಪ್ರೊಟೆಕ್ಟಿವ್ ಎನರ್ಜಿ. ಮೇ ಬಿ ನೀವು ತುಂಬಾ ಪ್ರೊಟೆಕ್ಟಿವ್ ಅಬೌಟ್ ರಿಲೇಷನ್ಶಿಪ್. ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ನಿಮ್ಮ ಸ್ಪೌಸ್ ಇರ್ಬೋದು, ಬಾಳ ಸಂಗಾತಿ ಇರ್ಬೋದು, ಆ್ಯಂಡ್ ನಿಮ್ಮ ಫ್ರೆಂಡ್ ಇರ್ಬೋದು. ಓಕೆ, ಸೊ ಈ ಲೈಫ್ ಟೈಮಲ್ಲಿ ಚಾಲೆಂಜ್ ಇದೆ ನಿಮಗೆ. ಲೆಟ್ಸ್ ಸಿ, ಅದನ್ನ ಮಾತಾಡೋಣ ಏನು ಅಂತ. ಕಾರ್ಡನ್ನು ಒಂದ್ಸಲ. ಪೈಲ್ ನಂಬರ್ 2. Pile number 2.
9 of swords. Pile number 2. Pile number 2. Thank you so much. 7 of swords. ಓಕೆ, ಸೊ ಇದನ್ನು ತೊಗೊಳ್ಳೋದಿಲ್ಲ ಅಂತಂದೆ. ಸೊ ವಾಪಸ್ ಎಸ್ ನೀನು ತೊಗೊಳ್ಳೇಬೇಕಿತ್ತು ಈ ಕಾರ್ಡನ್ನು ಅಂತ. ಓಕೆ, ಎನಿವೇಸ್. ಇಲ್ಲಿ ಮೆಂಟಲ್ ಬ್ಲಾಕೇಜ್ ತುಂಬ ನೋಡ್ತಾ ಇದ್ದೀನಿ ಪ್ರೆಸೆಂಟಲ್ಲಿ ಮೆಂಟಲ್ ಬ್ಲಾಕೇಜ್ ಇದೆ. ಪಾಸ್ಟಲ್ಲಿ ಎಲ್ಲಿ ನೀವು ಕಮ್ಯುನಿಟಿನ ಕ್ರಿಯೇಟ್ ಮಾಡಿದ್ರಿ ನೋಡಿ, ಅದು ಪ್ರೆಸೆಂಟಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ ಪೈಲ್ ನಂಬರ್ 2, ಬಿಕಾಸ್ ನೀವು ತುಂಬಾ ಅಟ್ಯಾಚ್ಮೆಂಟಲ್ಲಿದ್ದೀರಾ. ಅಟ್ಯಾಚ್ಮೆಂಟ್ ಎನರ್ಜಿಯಿಂದ ಹೊರಗೆ ಬನ್ನಿ. ಡಿಟ್ಯಾಚ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಮನೆ ಕಟ್ಟಬೇಕು, ಮನೆ ನೋಡಬೇಕು, ತಂದೆ ತಾಯಿನ ನೋಡ್ಕೊಳ್ಬೇಕು. ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಆ ಎಮೋಷನ್ಸ್ ಕೂಡ ಇದೆ ನಿಮಗೆ. ಏನಾದರೂ ಮಾಡಿ ತೋರಿಸ್ಬೇಕು, ಮಾಡಬೇಕು ಅನ್ನೋದು. ಬಟ್ ನೀವು ಯಾರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ 5 of wands, 9 of swords, 7 of swords. ಪೈಲ್ ನಂಬರ್ 2, ಡಿಟ್ಯಾಚ್ಮೆಂಟ್. ಪ್ರಾಕ್ಟೀಸ್ ಮಾಡಿ ಡಿಟ್ಯಾಚ್ಮೆಂಟ್ ತುಂಬ ಇಂಪಾರ್ಟೆಂಟ್. ನೀವು ಎಲ್ಲಿ ತನಕ ಡಿಟ್ಯಾಚ್ಮೆಂಟ್ ಆಗೋದಿಲ್ಲ ನೋಡಿ, ಅಲ್ಲಿ ತನಕ ಈ ಎನರ್ಜಿ ಲೈಕ್ ನೀವು ಪಾಸ್ಟಲ್ಲಿ ಅದೇ ಮಾಡಿರ್ತಾನೆ ಡಿಟ್ಯಾಚ್ಮೆಂಟ್. ಅದನ್ನ ಕಲ್ತ್ರಿ ನೀವು. ನಿಮಗೆ ಎಕ್ಸ್ಪ್ಲೋರ್ ಮಾಡುವಂಥ ಅವಶ್ಯಕತೆ ಇದೆ. ಇನ್ನಷ್ಟು ಲೈಫನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಬರೀ ರೆಸ್ಪಾನ್ಸಿಬಿಲಿಟಿ ಬಗ್ಗೆನೇ ಯೋಚನೆ ಮಾಡೋದಲ್ಲ. ಬರೀ ನೀವು ಗಂಡ ಹೆಂಡತಿ ತಿನ್ನೋದು, ಊಟ ಮಾಡೋದು, ಸುಸ್ಸು ಪಾಟಿ, ನೋ, ಅದು ಬಿಟ್ಟು ರೈಟ್ ನಾವು ತುಂಬಾ ಮೆಂಟಲ್ ಬ್ಲಾಕೇಜ್ ಇದೆ ನಿಮ್ಮದು. ಕನ್ಫ್ಯೂಷನ್ಸ್ ಎನರ್ಜಿ, ಏನು ಮಾಡಬೇಕು ತೋಚ್ತಾ ಇಲ್ಲ. ಆ್ಯಂಡ್ ಇಲ್ಲಿ 9 of swords ಎನರ್ಜಿ ಇದೆ. ನಿದ್ದೆ ಬಾರದೇ ಇರುವಂಥದ್ದು ರಾತ್ರಿ. ಆ್ಯಂಡ್ ಮೋಸ. ಯಾವ ಥರದ ಕಮ್ಯುನಿಟಿನ ಬಿಲ್ಡ್ ಮಾಡಿದ್ರಿ ಅನ್ನೋದನ್ನು ನೋಡಿ ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ. ನಾನು ಪೈಲ್ ನಂಬರ್ 1ಅಲ್ಲಿ ಯಾವುದೇ ಥರದ ಕಾರ್ಡ್ಸ್ ತೊಗೊಂಡಿಲ್ಲ, ಬಟ್ ನಿಮ್ಮಲ್ಲಿ ಇವಾಗ ಆಗ್ತಾಯಿದೆ ನನಗೆ. ಓಕೆ, ನೋಡಿ, ನಂಬಿ ಮೋಸ ಹೋಗ್ತೀರಾ. ಸೊ ರೈಟ್ ನಾವು ಯಾರಲ್ಲೂ ಕೂಡ ಹೆಚ್ಚಿನ ನಂಬಿಕೆನ ಇಟ್ಕೊಳ್ಬೇಡಿ. ಪಾಸ್ಟಲ್ಲಿ ನೀವು ಕಮ್ಯುನಿಟಿನ ಕ್ರಿಯೇಟ್ ಮಾಡಿದ್ರಿ, ಒಳ್ಳೆ ಕಮ್ಯುನಿಟಿನ ಕ್ರಿಯೇಟ್ ಮಾಡಿದ್ರಿ. ಸೊ ಇಲ್ಲೂ ಕೂಡ ನಿಮಗೆ ಅದನ್ನೇ ಹೇಳ್ತಾ ಇದೆ, ಒಂದು ಒಳ್ಳೆ ಕಮ್ಯುನಿಟಿನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಒಳ್ಳೆ ಕಮ್ಯುನಿಟಿ, ಒಳ್ಳೆ ಜನರ ಸಂಘ, ಯಾರು ನಿಮಗೆ ಎಂಪವರ್ ಮಾಡ್ತಾರೆ, ಯಾರು ನಿಮಗೆ ಪವರ್ ಕೊಡ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಏನಾದರೂ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ನೀವಿದ್ದೀರಾ, ಯಾರ ಜೊತೆ ಶೇರ್ ಮಾಡ್ತಾಯಿದ್ದೀರಾ, ಅವ್ರು ನಿಮ್ಗೆ ಹೇಳ್ಬೋದು, ಎಸ್ ನೀನು ಈ ಥರ ಮಾಡು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಾಂದರೆ ಅವ್ರು ನಿಮ್ಗೆ ಹೇಳಬಹುದು ಏನು ಅಂತಂದರೆ, ನೀನು ಈ ಥರ ಮಾಡ್ತಾ ಇದೆಯಲ್ಲ, ಇದು ಸರಿಯಲ್ಲ, ನೀನು ಹೀಗೆ ಮಾಡು. ಓಕೆ, ಸೊ ಯಾರು ನಿಮ್ಗೆ ಈ ಥರ ಹೇಳ್ತಾರಲ್ಲ, ನಿನ್ನಿಂದ ಸಾಧ್ಯ ಇಲ್ಲ, ಆಗೋದೇ ಇಲ್ಲ, ಜಲಸಿ ಭಾವ. ಆ ಭಾವನೆಲ್ಲ ಲೈಫ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ನೀವು. ಪೈಲ್ ನಂಬರ್ 2, ಮತ್ಸರ, ದ್ವೇಷ, ವಂಚನೆ, ಕಪಟ, ಅನ್ಯಾಯ, ಇದರಿಂದ ದೂರ ಇರಬೇಕು ನೀವು. ಇದರಿಂದ ನೀವು ದೂರ ಇರಬೇಕು. ಆವಾಗಲೇ ನೀವು 6 of Cupsನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಆವಾಗಲೇ ಈ ಕಪ್ ನಿಮ್ಮದಾಗೋದಕ್ಕೆ ಸಾಧ್ಯ. ಅದರ್ವೈಸ್ ನಾಟ್. ಪೈಲ್ ನಂಬರ್ 2, ಆದಷ್ಟು ವಂಚನೆ, ಅದರಿಂದ ದೂರ ಇರಿ. ಓಕೆ, ಎಸ್. ಪೈಲ್ ನಂಬರ್ 2, ಸೀಕ್ರೆಟ್ಸ್. ಈ ಸೀಕ್ರೆಟ್ಸ್ ನಿಮಗೆ ಪಾಸ್ಟ್ ಲೈಫಲ್ಲಿ ಕೂಡ ಇತ್ತು ಅಲ್ವಾ. ಹೈ ಪ್ರೀಸ್ಟೆಸ್ ಬಂದಿತ್ತು. ಸೊ ಇಲ್ಲಿ ಮೂನ್ ಇದೆ. ಸೀಕ್ರೆಟ್ಸ್ ಬಗ್ಗೆನೇ ಮಾತಾಡುತ್ತೆ ಇದು. ಅದೇ ನಾನು ಹೇಳ್ದೆಲ್ಲ, ಕೆಲವೊಂದು ಸೀಕ್ರೆಟ್ಸ್ ನಿಮ್ಮ ಒಳಗಡೆ ಇತ್ತು. ಸೊ ನಿಮಗೆ ಇನ್ನಷ್ಟು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಲೈಫನ್ನು. ಪಾಸ್ಟ್ ಲೈಫಲ್ಲಿ ನೀವು ಮನೇನ ಬಿಟ್ಟು ಆ ಒಂದು
ಆ ಒಂದು ಸಂಘನ ಚೂಸ್ ಮಾಡಿದ್ರಿ, ಒಳ್ಳೆ ಸಂಘನ ಚೂಸ್ ಮಾಡಿದ್ರಿ ಆ್ಯಂಡ್ ನೀವು ಮನೆಗೆ ವಾಪಸ್ ಬಂದ್ರಿ, ಅದನ್ನು ಬೇರೆಯವ್ರಿಗೆ ಕೂಡ ಹಂಚಿದ್ರಿ. ಸೊ ಇಲ್ಲಿ ಅದನ್ನೇ ನೀವು ಮಾಡಬೇಕಾಗತ್ತೆ. ಏನು ಅಂತಂದರೆ ಕಣ್ಣು ಮುಚ್ಚಿ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಜೀವನದ ಸತ್ಯ ಏನು ಅನ್ನೋದನ್ನು ನೋಡಿ. ಓಕೆ, ಜೀವನದ ಸತ್ಯ ಏನು ಅನ್ನೋದನ್ನು ನೋಡಿ. ಯಾರಿಗೂ ಕೂಡ ಈ ಲೈಫ್ ಟೈಮಲ್ಲಿ ಮೋಸ ಮಾಡೋದಕ್ಕೆ ಹೋಗಬೇಡಿ. ಮತ್ಸರ ಪಟ್ಕೊಳ್ಬೇಡಿ, ಹೊಟ್ಟೆ ಕಿಚ್ಚು ಪಟ್ಕೊಳ್ಬೇಡಿ, ಕಾಂಪಿಟೇಷನ್ ಆಗಿ ಯಾರನ್ನು ಕೂಡ ನೋಡಬೇಡಿ. ದ ಫೂಲ್ ಕಾರ್ಡ್ ಏನು ಹೇಳುತ್ತೆ? ನೌ ಮೂಮೆಂಟ್, ಇವಾಗಿನ ಮೂಮೆಂಟ್ ಬಗ್ಗೆ ಮಾತಾಡುತ್ತೆ, ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಫೂಲ್ ಹೇಗೆ ಅಂತಂದರೆ ಪಾಸ್ಟ್ ಬಗ್ಗೆ ಕೂಡ ಯೋಚನೆ ಮಾಡಲ್ಲ, ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡಲ್ಲ. ಪ್ರೆಸೆಂಟಲ್ಲಿ ರಿಯಾಲಿಟಿಯಲ್ಲಿ ಕಣ್ಣ ಮುಂದೆ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡ್ತಾನೆ ಅವನು. ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಯಾವತ್ತೂ ಅಂದ್ಕೊಳ್ಬೇಡಿ ಮೋಸ ಮಾಡಿದ್ರಿ ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು. ಯಾರು ನೋಡ್ತಿದ್ರು ಒಂದು ಕಣ್ಣು ಯಾವಾಗಲೂ ನೋಡ್ತಾ ಇದ್ದರೆ ಯಾವಾಗಲೂ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಬಿಕಾಸ್ ಇಲ್ಲಿ ಡೆವಿಲ್ ಕಾರ್ಡ್ ಎನರ್ಜಿ ಕೂಡ ಇದೆ. ಪಾಲ್ ನಂಬರ್ 2 ಡೆವಿಲ್ ಕಾರ್ಡ್ ಎನರ್ಜಿ ಕೂಡ ಇದೆ. ಒಳ್ಳೆ ಕೆಲಸಕ್ಕೆ ಆದಷ್ಟು ಒಳ್ಳೆ ಕೆಲಸನ ಮಾಡಿ. ಓಕೆ, ಪಾಸ್ಟಲ್ಲಿ ತುಂಬ ಒಳ್ಳೆ ಮಾಡಿದ್ರಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪಾಸ್ಟಲ್ಲಿ ನನಗೆ ಯಾವುದೇ ಥರದ ಲೈಕ್ ಬೇಡದ್ದು ಏನೂ ಬಂದಿಲ್ಲ, ಏನೂ ಸಿಕ್ಕಿಲ್ಲ. ಬಟ್ ರೈಟ್ ನಾವು ಏನು ಅಂತಂದರೆ ನೀವು ಆವಾಗ ತುಂಬ ಸೈಕಿಕ್ ಇದ್ರಿ ಪಾಸ್ಟಲ್ಲಿ, ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತಾಯಿದ್ರಿ. ಬಟ್ ಇವಾಗ ಏನು ನಿಮ್ಮ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಆಸುಪಾಸು ನಿಮ್ಮ ಎನ್ವೈರ್ಮೆಂಟಲ್ಲಿರುವ ಎನರ್ಜಿ ಏನಿದೆ ನೋಡಿ ನಿಮ್ಮನ್ನು ಆ ಥರ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ನೇನು ಹೇಳ್ತಾ ಇದ್ದೀನಿ ಅಂತಂದರೆ ಡಿಟ್ಯಾಚ್ ಆಗೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ದೇವರ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ದೇವರ ಮೇಲೆ ವಿಶ್ವಾಸನ ಇಟ್ಕೊಳ್ಳೋದು ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಅದು ಇಲ್ಲ ಅಂತಂದರೆ ಏನೂ ಇಲ್ಲ. ರೈಟ್? ಸೊ ಯಾರನ್ನು ಕೂಡ ಕಣ್ಣು ಮುಚ್ಚಿ ಈ ಲೈಫ್ ಟೈಮಲ್ಲಿ ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಯಾರ ಜೊತೆ ಜಗಳ ಮಾಡುವಂಥದ್ದು, ಆರ್ಗ್ಯುಮೆಂಟ್ಸ್ ಮಾಡುವಂಥದ್ದು ಯಾವುದೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಫೂಲ್ ಹೇಗೆ? ಫೂಲಿಗೆ ಗೊತ್ತಿಲ್ಲ ಅವನೆಷ್ಟು ಎನ್ಲೈಟ್ಮೆಂಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಿಮಗೆ ಜ್ಞಾನೋದಯ ಆಗುವಂಥ ಅವಶ್ಯಕತೆ ಇದೆ. ಲೈಫನ್ನು ಇನ್ನಷ್ಟು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಡಿಟ್ಯಾಚ್ಮೆಂಟ್ ಏನು, ಅಟ್ಯಾಚ್ಮೆಂಟ್ ಏನು, ಮೆಟ್ರಲಿಸ್ಟಿಕ್ ಏನು, ಶ್ಯಾಡೋ ಏನು. ಸೊ ಈ ಲೈಫ್ ಟೈಮಲ್ಲಿ ನಿಮ್ಮ ಶ್ಯಾಡೋ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ನೀವು ಪಾಸ್ಟಲ್ಲಿ ಇದರ ಮೇಲೆ ವರ್ಕ್ ಮಾಡಿದ್ರಿ. ಪಾಲ್ ನಂಬರ್ 2 ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರಿ ನಿಮ್ಮ ಶ್ಯಾಡೋ ಮೇಲೆ. ಶ್ಯಾಡೋ ಅಂದರೆ ಏನು? ನಿಮ್ಮ ಈಗೋ ಅಂತಂದರೆ ಅಲ್ಲಿ ಎಲ್ಲ ಬಂತು. ಮತ್ಸರ, ವಂಚನೆ, ಮೋಸ, ಅದರ ಮೇಲೆ ವರ್ಕ್ ಮಾಡುವಂಥದ್ದು. ನೀವು ಎಲ್ಲಿ ಮೋಸ ಮಾಡಿದ್ರಿ, ಏನಕ್ಕೆ ಮಾಡಿದ್ರಿ, ಆ ಮೋಸ ಮಾಡುವಂಥ ಮೈಂಡ್ಸೆಟ್ ಯಾಕೆ ಬಂತು ನಿಮಗೆ, ಅದು ಎಲ್ಲಿಂದ ಬಂತು, ಆ ಥರ ಕ್ವಶನ್ಗಳನ್ನು ಹಾಕೋದು. ಓಕೆ, ಪಾಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. 9 ಆಫ್ ಸೋರ್ಸ್, ಡಾರ್ಕ್ ನೈಟ್ ಆಫ್ ದ ಸೋಲ್ ಬಗ್ಗೆ ಮಾತಾಡುತ್ತೆ. ಸ್ಪಿರಿಚುವಾಲಿಟಿಯಲ್ಲಿ ನಾನು ಹೇಳಬೇಕು ಅಂತಂದರೆ ಈ ಕಾರ್ಡ್ ಡಾರ್ಕ್ ನೈಟ್ ಆಫ್ ದ ಸೋಲ್ ಬಗ್ಗೆ ಮಾತಾಡುತ್ತೆ. ಅಂತಂದರೆ ಒಂದೇ ಸಲ ಹಿಟ್ ಆದಾಗ ಲೈಕ್ ನಮ್ಮ ಎಮೋಷನ್ಸ್ ಒಂದೇ ಸಲ ಬ್ಲಾಸ್ಟ್ ಆಗುವಂಥದ್ದು ಅಂತ ಎನರ್ಜಿ ಇದು. ಓಕೆ, ಸೊ ಇಂಟ್ಯೂಷನ್ನ ಟ್ರಸ್ಟ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಈ ಲೈಫ್ ಟೈಮಲ್ಲಿ ಕೂಡ ನಿಮ್ಮ ಸೋಲ್ಮೇಟ್ ಸಿಗ್ತಾರೆ. ಬಟ್ ಎಲ್ಲಿ ತನಕ ನೀವು ಇನ್ನರ್ ವರ್ಕ್ ಮಾಡೋದಿಲ್ಲ ನೋಡಿ ಅಲ್ಲಿ ತನಕ ನಿಮ್ಗೆ ಸಿಗೋದಿಲ್ಲ. ನೀವು ಪಾಸ್ಟಲ್ಲಿ ತುಂಬ ಚೆನ್ನಾಗಿ ಇನ್ನರ್ ವರ್ಕ್ ಮಾಡಿದ್ರಿ. ಇನ್ನರ್ ವರ್ಕ್ ಮಾಡಿದ್ರಿ. ಬೇರೆಯವ್ರನ್ನ ಕೂಡ ನೀವು ಹೀಲ್ ಮಾಡಿದಿರಾ, ಬೇರೆಯವ್ರಿಗೆ ಕೂಡ ನೀವು ಸಹಾಯನ ಮಾಡಿದಿರಾ. ಬಟ್ ಈ ಲೈಫ್ ಟೈಮಲ್ಲಿ ನಿಮಗೆ ಇನ್ನರ್ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ಕೇಳ್ಬೋದು ಇನ್ನರ್ ವರ್ಕ್ ಎಷ್ಟು ದಿವಸ ಮಾಡ್ಬೋದು. ಇನ್ನರ್ ವರ್ಕ್ ಸಾಯುವ ತನಕ ಮಾಡಬೇಕಾಗತ್ತೆ. ನಾನು ಇವಾಗಲೂ ಮಾಡ್ತೀನಿ. ಡೇ ಟು ಡೇ ಲೈಫಲ್ಲಿ ನಾನು ಮಾಡ್ತಾ ಇರ್ತೀನಿ. ಏನು ಅಂತಂದರೆ ನಾನು ಇವತ್ತಿನ ದಿನದಲ್ಲಿ ನಾನು ಏನು ತಪ್ಪು ಮಾಡಿದೆ, ಏನು ಮಿಸ್ಟೇಕ್ ಮಾಡಿದೆ, ಯಾವ ಥರದ ಎಮೋಷನ್ಸ್ ಬಂತು, ಯಾವ ಥರದ ಫೀಲಿಂಗ್ಸ್ ಬಂತು, ನಾನು ಯಾವ ಥರ ರಿಯಾಕ್ಟ್ ಮಾಡಿದೆ. ಸೊ ಇದು ಸಾಯೋ ತನಕ ಇನ್ನರ್ ವರ್ಕ್ ಮಾಡ್ತಾನೆ ಇರಬೇಕು. ಓಕೆ, ಪಾಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಇನ್ನರ್ ವರ್ಕ್ ವೆರಿ ಇಂಪಾರ್ಟೆಂಟ್. ಪಾಲ್ ನಂಬರ್ 2 ಇನ್ನರ್ ವರ್ಕ್ ಮಾಡಿ. ಸೊ ಲೆಟ್ಸ್ ಸಿ ನಿಮಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 2. Pearls of gratitude. It is easy to feel thankful when the sea of life are calm, but storms have uses too. They clear the air and often bring up treasure from the deep. Look for the pearls beneath the storm. ಆದಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ.
ನಿಮಗೆ ಎಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸೋಕ್ಕಾಗುತ್ತೆ ನೋಡಿ, ಅಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ಒಳ್ಳೆ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳಿ, ಕಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಎರಡನ್ನು ಕೂಡ ರೀಡ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಕಾನ್ಷಿಯಸ್ಲಿ ನೀವೇನು ಮಾಡ್ತಾ ಇದ್ದೀರಾ, ಸಬ್ಕಾನ್ಷಿಯಸ್ಲಿ ಏನು ಬಿಲೀವ್ಸ್ ಇದೆ ನಿಮ್ಮದು, ಅದು ತುಂಬ ಇಂಪಾರ್ಟೆಂಟ್. ಔಟ್ ಆಫ್ ಕಂಟ್ರೋಲ್, ರೈಟ್ ನಾವು ಔಟ್ ಆಫ್ ಕಂಟ್ರೋಲ್ ನೋಡ್ತಾ ಇದ್ದೀನಿ. ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಔಟ್ ಆಫ್ ಕಂಟ್ರೋಲ್, ಕಾನ್ಷಿಯಸ್ ಮೈಂಡ್ ಕೂಡ ಔಟ್ ಆಫ್ ಕಂಟ್ರೋಲ್. ಸೊ ಆ ಥರ ಆಗಬಾರ್ದು. ನಿಮಗೋಸ್ಕರ ಪೋರ್ಟಲ್ ಅವೈಲೇಬಲ್ ಇದೆ, ಬಟ್ ಥಿಂಗ್ ಈಸ್ ದಟ್ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಆಗಬಾರ್ದು. ಆದಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಓಕೆ, ಫೈಲ್ ನಂಬರ್ 2. ಓಕೆ, ದ ಸ್ವೀಟ್ನೆಸ್ ಆಫ್ ಲೈಫ್. ವಾವ್, ಬ್ಯೂಟಿಫುಲ್. ನನಗೆ ಬರ್ಡ್ಸ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಸ್ಪಿರಿಚುವಲ್ ಬರ್ಡ್ ಅಂತ ಇಟ್ಕೊಂಡಿದ್ದೀನಿ. ಬಾಟಮ್ ಆಫ್ ದ ಪೊಟೆನ್ಷಿಯಲ್. ಎಸ್, ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಸಾಮರ್ಥ್ಯ. ಫೈಲ್ ನಂಬರ್ 2. ಲೈಫ್ ಸ್ವೀಟ್ನೆಸ್ ಈಸ್ ಕಂಟೈನ್ಡ್ ವಿತ್ ಇನ್ ಈಚ್ ಪಾಸಿಂಗ್ ಮೂಮೆಂಟ್ ಟು ಬಿ ಪ್ರೆಸೆಂಟ್ ಟು ದ ಬ್ಯೂಟಿ. ನಾನು ಇವಾಗಷ್ಟೇ ಏನು ಹೇಳಿದೆ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಪಾಸಿಂಗ್ ಮೂಮೆಂಟ್, ಸೊ ಬಿ ಪ್ರೆಸೆಂಟ್ ಟು ದ ಬ್ಯೂಟಿ ದಟ್ ಲೈಫ್ ಫ್ರೀಲಿ ಆಫರ್ಸ್. ಗೆಟ್ ಇನ್ ಟು ದ ಹ್ಯಾಬಿಟ್ ಆಫ್ ಅಪ್ರಿಷಿಯೇಷನ್. ಎಸ್, ಫೈಲ್ ನಂಬರ್ 2. ಅಪ್ರಿಷಿಯೇಟ್ ಮಾಡೋದನ್ನು ಮರಿಬೇಡಿ. ಯು ವಿಲ್ ಸೂನ್ ನೋಟಿಸ್ ದ ಡಿಫ್ರೆನ್ಸ್ ಇಟ್ ಮೇಕ್ಸ್. ಅಪ್ರಿಷಿಯೇಟ್ ಮಾಡಿ. ಏನು ಗೊತ್ತಾ, ನಾನು ಯಾವಾಗಲೂ ಟ್ರಾವೆಲ್ ಮಾಡಿದಾಗ, ಗಾಡಿಯಲ್ಲಿ, ಬಸ್ಸಲ್ಲಿರ್ಬೋದು, ಟ್ರಾವೆಲ್ ಮಾಡಿದಾಗ ನಾನು ಗ್ರೇಟ್ಫುಲ್ನ ವ್ಯಕ್ತಪಡಿಸ್ತೀನಿ ದೇವರಿಗೆ. ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ವಾವ್, ಇಷ್ಟೊಂದು ಚೆನ್ನಾಗಿರುವಂತಹ ಪ್ರಕೃತಿನ ನೀವು ಸೃಷ್ಟಿ ಮಾಡಿದ್ದೀರಾ. ವಾವ್, ಬ್ಯೂಟಿಫುಲ್, ಐ ಅಪ್ರಿಷಿಯೇಟ್ ಯು. ತುಂಬ ಖುಷಿ ಆಗ್ತಾ ಇದೆ. ನನ್ನನ್ನು ನಾನು ಹೊಗಳ್ತಾ ಇಲ್ಲ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ. ನೀವು ಕೂಡ ಹೇಳಿ. ಇಲ್ದಿದ್ರೂ ಕೂಡ ಈ ಪ್ರಪಂಚನ ನೋಡಿ ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾನು ನಿಮ್ಮಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನೋಡಿ, ಮನುಷ್ಯರನ್ನು ಯಾವ ಥರ ಸೃಷ್ಟಿ ಮಾಡಿದ್ದಾರೆ. ಮೂಗು ಎಲ್ಲಿರಬೇಕು ಅಲ್ಲೇ ಇದೆ, ಕಿವಿ ಎಲ್ಲಿರಬೇಕು ಅಲ್ಲೇ ಇದೆ. ಕಿವಿ ಇರುವ ಕಡೆ ಮೂಗಿದ್ರೆ ಹೇಗೆ ಕಾಣ್ತಾ ಇತ್ತು ಅಲ್ವಾ? ಅಪ್ರಿಷಿಯೇಟ್. ನಿಮ್ಮಲ್ಲಿ ಏನಿದೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ ಅಪ್ರಿಷಿಯೇಟ್ ಮಾಡಿ. ಓಕೆ, ಯಾರಾದರೂ ನಿಮ್ಮ ಕಣ್ಣ ಮುಂದೆ ಯಾರಾದರೂ ಅವರ ಬರಹ ತುಂಬ ಚೆನ್ನಾಗಿದೆ ಅಂತಂದರೆ ಅಪ್ರಿಷಿಯೇಟ್ ಮಾಡಿ. ವಾವ್, ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ನಿಮ್ಮ ಬರಹ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಯಾರಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ನಿಮ್ಮ ಫ್ರೆಂಡೇ ಆಗಿರ್ಬೋದು. ಇವನು ಜಲಸಿ ಅದಕ್ಕೆ ಇಲ್ಲಿ ಬಂದಿದೆ 5 of Wands. ಮತ್ಸರನ ತೋರಿಸುವ ಬದಲು ವಾವ್, ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ಬ್ಯೂಟಿಫುಲ್. ಅಪ್ರಿಷಿಯೇಟ್ ಮಾಡೋದನ್ನು ಕಲೀರಿ. ಫೈಲ್ ನಂಬರ್ 2. ಸೊ ನೋಡಿ, ಲೈಫ್ ಯಾವ ಥರ ಚೇಂಜಸ್ ಆಗುತ್ತೆ. ಅಲ್ಲಿಂದಲೇ ನಿಮ್ಮ ಅಟ್ಯಾಚ್ಮೆಂಟ್ ಏನಿದೆ ನೋಡಿ, ಡಿಟ್ಯಾಚ್ಮೆಂಟ್, ಶ್ಯಾಡೋ ವರ್ಕ್ ಅಲ್ಲಿಂದಲೇ ಶುರು ಆಗುತ್ತೆ. ಫೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.